ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಖ್ಯಂ ತೇಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपमतितितिर्शतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् हरिः ॐ सृष्टिस्थित्यप्ययः नियतिर्षितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषचतुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महन्तं हरिः ॐ हरिः ॐ हरिः ॐ सत्यं दया तपश्शौचं तितीक्षेज्या शमोदमः अहिंसा ब्रह्मचर्यञ्च त्यागं संतोष आर्जवम् ಭಾಗವತದ ಧರ್ಮಗಳಲ್ಲಿ ಸತ್ಯ ದಯಾ ತಪಸ್ಸು ಶೌಚ ತಿತೀಕ್ಷಾ ಈಜ್ಯ ಇಷ್ಟು ಭಾಗವತದ ಧರ್ಮಗಳನ್ನು ನೋಡಿದ್ವಿ. ಇವತ್ತು ಶಮಃ ಎಂಬತಕ್ಕಂತಹ ಒಂದು ಭಾಗವತದ ಧರ್ಮವನ್ನು ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ಶಮಃ ಅಂದರೆ ಭಗವನ್ನಿಷ್ಠ ಬುದ್ಧಿ ಅಂತ ಅರ್ಥ. ಶಮೋ ಶರ್ಮಿಷ್ಠತಾ ಬುದ್ಧಿ ಅಂತ. ಶರ್ಮಿಷ್ಠತಾ ಬುದ್ಧಿ ಅಂದರೆ ಭಗವನ್ನಿಷ್ಠ ಬುದ್ಧಿ ಅಂತ ಅರ್ಥ. ಭಗವನ್ನಿಷ್ಠ ಬುದ್ಧಿ ಅಂದರೆ ಏನು ಅಂದರೆ ಪೂರ್ತಿಯಾದ ಮನಸ್ಸನ್ನು ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥದ್ದಕ್ಕೆ ಶಮ ಅಂತ ಕರೀತಾರೆ. ಅದು ಏನೇನಿರ್ತದೋ ದೈನಂದಿನ ಬದುಕಿನೊಳಗೆ ನಡೆಯುವ ಪ್ರತಿಯೊಂದು ಕಾರ್ಯಗಳಿರಲಿ, ವ್ಯಾವಹಾರಿಕ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ವ್ಯವಹಾರಗಳಿರಲಿ, ಅಥವಾ ಇನ್ಯಾವುದೋ ಅನಿರೀಕ್ಷಿತವಾಗಿ ನಡೆದಿರ್ತಕ್ಕಂತಹ ಪ್ರಸಂಗಗಳಿರಲಿ, ಅದು ಯಾವುದೂ ಕೂಡ ಯಾರಿಂದಲೂ ಆದದ್ದಲ್ಲ, ಅದು ಭಗವಂತನಿಂದಲೇ ಆದದ್ದು ಅಂತ. ನಾವೇನು ಊಟ ಮಾಡ್ತೀವಿ, ಏನು ತಿಂತೀವಿ, ಅವೆಲ್ಲವೂ ಕೂಡ ಇವತ್ತು ಇದನ್ನೇ ಸ್ವೀಕಾರ ಮಾಡಬೇಕು ಅಂತನ್ನೋದು ಇದರ ನನಗೇನು ಗೊತ್ತಾಗಲಿಲ್ಲರಿಪ್ಪ. ಇನ್ನು ಫುಲ್ ಇಟ್ಟೇನು ವ್ಯಾಲ್ಯೂಮ್ ಮಾತ್ರ. ಹೌದಾ? ಇದೇನು ಸೆಟ್ಟಿಂಗ್ ನಿಮಗೆ ಏನಾರ ಗೊತ್ತಾಗ್ತದೆ? ಇಲ್ಲಲ್ಲ. ಹಾಂ, ಯಾವುದೇ ದೈನಂದಿನ ಬದುಕಿನೊಳಗೆ ನಡೀತಕ್ಕಂತಹ ಪ್ರತಿಯೊಂದು ಎಲ್ಲ ನಡೀತಾವೆ ಜೀವನದೊಳಗೆ. ಅಂದ್ರೆ ನಿರೀಕ್ಷಿತನೂ ಇರ್ತದೆ, ಅನಿರೀಕ್ಷಿತನೂ ಇರ್ತದೆ, ಪೂರ್ವ ನಿಯೋಜಿತನೂ ಇರ್ತದೆ, ಆಕಸ್ಮಿಕನೂ ಇರ್ತದೆ. ಇವು ಪೂರ್ವ ನಿಯೋಜಿತ ಇರಲಿ ಅದು ಭಗವಂತನಿಂದಲೇ ಆಗೋದು, ಆಕಸ್ಮಿಕ ಇರಲಿ ಅದು ಭಗವಂತನಿಂದಲೇ ಆಗೋದು. ಅದು ಯಾವುದೂ ಕೂಡ ಭಗವಂತನನ್ನು ಬಿಟ್ಟು ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂತಹ ಒಂದು ಸ್ಪಷ್ಟವಾದ ತಿಳುವಳಿಕೆ ಏನದ, ಈ ತಿಳುವಳಿಕೆಗೆ ಶಮ ಅಂತ ಕರೀತಾರೆ. ಇಂತಹ ಶಮ ಇದು ಉಪನ್ಯಾಸ ಹೇಳಲಿಕ್ಕೆ ಭಾಳ ಚಲೋ ಅದ ರೀ. ಉಪನ್ಯಾಸ ಮುಗಿದ ಮೇಲೆ ಅನುಷ್ಠಾನಕ್ಕೆ ತರಲಿಕ್ಕೆ ಮಾತ್ರ ಇದೇನದ ಜೀವನದಾಗ ನೆನಪೇ ಆಗೋದಿಲ್ಲ. ನಾನು ಅನ್ನೋ ಭಾವನಾ ನನ್ನೊಳಗೆ ಅಧಿಕವಾಗಿ ಕುತ್ಕೊಂಡಾಗ ನೋಡಿ ಎಷ್ಟು ತಿಂದೆ, ಹೋಳಿಗೆ ಶಿಖರಣಿ ತಿಂದೆ, ಏನು ಆನಂದ ಆತ್ ನೋಡು ಅಂತೀನಿ ಹೊರತು ಹೋಳಿಗೆ ಒಳಗೆ ಶಿಖರಣಿ ಒಳಗೆ ತಿಂದ ನಾಲ್ಗೆ ಒಳಗೆ ದೇವರ ಶಕ್ತಿ ಇಟ್ಟಾನ ಅನ್ನೋದನ್ನು ಮರ್ತೇ ಬಿಡ್ತೀವಿ ನಾವು. ಹೀಗಾಗಿ ನಮಗದು ನೆನಪಿಗೆ ಬರುವುದಿಲ್ಲ, ಅದು ನೆನಪಿಗೆ ಬರಬೇಕು. ಹೀಗೆ ಪ್ರತಿಯೊಂದು ಕ್ರಿಯಾಗಳು, ಪ್ರತಿಯೊಂದು ಕರ್ಮಗಳು ಅದು ನಮ್ಮಿಂದ ಆಗಲಿ ಯಾರಿಂದಲೇ ಆಗಲಿ ಅದೆಲ್ಲವೂ ಕೂಡ ಭಗವಂತನಿಂದಲೇ ಆಗ್ತದೆ ಎನ್ನುವಂತಹ ಸ್ಪಷ್ಟವಾದ ತಿಳುವಳಿಕೆ, ಅನುಸಂಧಾನಕ್ಕೆ ಬರುವಿಕೆ. ಬರೀ ತಿಳುವಳಿಕೆ ಅಷ್ಟೇ ಅಲ್ಲ, ಅದು ಅನುಸಂಧಾನಕ್ಕೆ ಬರುವಿಕೆ.
ಪ್ರತಿಯೊಂದು ಕ್ಷಣದೊಳಗೂ ದೇವ್ರು ಹಿಂಗೆ ಮಾಡಿಸಿದ, ದೇವ್ರು ಹಿಂಗೆ ಮಾಡಿಸಿದ, ದೇವ್ರು ಹಿಂಗೆ ಮಾಡಿಸಿದ ಅಂತನ್ನುವಂತಹ ಒಂದು ತಿಳುವಳಿಕೆ ಏನದ, ಆ ಅನುಸಂಧಾನ ಏನದ, ಅದನ್ನು ಶಮ ಅಂತ ಕರೀತಾರೆ. ಇಂತಹ ಶಮ ಏನದ ಭಗವಂತ ನಮಗೆ ಕೊಡಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿ ಮುಂದೆ ಭಾಗವತದ 3ನೆಯ ಸ್ಕಂದಕ್ಕೆ ನಾವು ಬರೋಣ. ಹರಿ ಓಂ. ಶ್ರೀಶುಕೋವಾಚ ಏವಮೇತತ್ಪುರಾ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಮೂರ್ಧಿಮತ್ ಯದಾ ತ್ವಯಂ ಮಂತ್ರಕೃತ್ವೋ ಭಗವಾನ್ ಅಖಿಲೇಶ್ವರಃ ಪೌರವೇಂದ್ರಪುರಂ ಹಿತ್ವಾ ಪ್ರವೇಶಾತ್ಮಸಾತ್ಕೃತಂ. ಪರೀಕ್ಷಿತ್ ಉವಾಚ ಕುತ್ರ ಕ್ಷತ್ತುರ್ಭಗವತಾ ಮೈತ್ರೇಯೇಣ ಸಮಾಗಮಃ ಕದಾ ವಾ ಸಹ ಸಂವಾದ ಏತತ್ ವರ್ಣಯನಃ ಪ್ರಭೋ. ನಹ್ಯಲ್ಪಾರ್ಥಃ ಉದಯಸ್ತಸ್ಯ ವಿದುರಸ್ಯಾಮಲಾತ್ಮನಃ ತಸ್ಮಿನ್ ವರೀಯಸಿ ಪ್ರಶ್ನಃ ಸಾಧುವಾದೋಪಬೃಂಹಿತಃ. ಶ್ರೀಸೂತ ಉವಾಚ ಸ ಏವ ಋಷಿವರ್ಯೋಥ ಪೃಷ್ಟೋ ರಾಜ್ಞಾ ಪರೀಕ್ಷಿತ ಪ್ರತ್ಯಾಹತಂ ಸುಬಹುವಿತ್ ಪ್ರೀತಾತ್ಮ ಶ್ರೂಯತಾಮಿತಿ. ಶ್ರೀಶುಕ ಉವಾಚ ಯದಾ ತು ರಾಜ ಸ್ವಸುತಾನ್ ಅಸಾಧೂನ್ ಪುಷ್ಟನ್ನ ಧರ್ಮೇಣ ವಿನಷ್ಟದೃಷ್ಟಿಃ ಭ್ರಾತುರ್ಯವಿಷ್ಟಸ್ಯ ಸುತಾನ್ ವಿಬಂಧೂನ್ ಪ್ರವೇಶ್ಯ ಲಾಕ್ಷಾಭವನೆ ದದಾಹ. 2ನೆಯ ಸ್ಕಂದದ ಕೊನೆಯ ಭಾಗದಲ್ಲಿ ಪುರಾಣಗಳ ಲಕ್ಷಣಗಳನ್ನು ತಿಳಿಸಿ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯ ಮನ್ವಂತರೇಶಾನು ಕಥಾ ಏನದ ಇದಕ್ಕೆ ಪುರಾಣಂ ದಶಲಕ್ಷಣಂ ಅಂತ. ಈ ಎಲ್ಲ ಕಥೆಗಳನ್ನು ಒಳಗೊಂಡದ್ದಕ್ಕೆ ಪುರಾಣ ಅಂತ ಕರೀತಾರಪ್ಪ ಅಂತ ವಿವರಣೆಯನ್ನು ಹೇಳಿ ಇಂತಹ ಶ್ರೀಮದ್ ಭಾಗವತ ಪುರಾಣವನ್ನು ನಾನು ನನಗೆ ತಿಳಿಸಿಕೊಡ್ತೇನೆ. ಏನು ನೀನು ಪ್ರಶ್ನೆಯನ್ನು ಕೇಳಿದೆ? 2 ಅದ್ಭುತವಾದ ಪ್ರಶ್ನೆಗಳನ್ನು ಪರೀಕ್ಷಿತ ಮಹಾರಾಜ 2ನೆಯ ಸ್ಕಂದದ ಕೊನೆಯ ಭಾಗದಲ್ಲಿ ಕೇಳಿದ್ದ. ಏನು ಅಂದರೆ, ಕಾಲದ ಬಗ್ಗೆ ನನಗೆ ವಿವರಣೆಯನ್ನು ಕೊಡ್ರಿ, ಪಾದ್ಮ ಸೃಷ್ಟಿಯ ಬಗ್ಗೆ ವಿವರಣೆಯನ್ನು ಕೊಡ್ರಿ ಅಂತ ಕೇಳಿದ. ಅಂದರೆ ಭಗವಂತ ಅನೇಕ ವಿಧದ ಸೃಷ್ಟಿ ಅದ, ಅದರೊಳಗೆ ಭಾಗವತದಲ್ಲಿ ಅವನು ಪ್ರಶ್ನೆ ಮಾಡಿದ್ದು ಪಾದ್ಮ ಸೃಷ್ಟಿಯ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದ. ಇದು ಒಂದು. 2ನೇದಾಗಿ ಕಾಲ, ಯಾಕಂದ್ರೆ ಕಾಲ ಬಹಳ ಸೂಕ್ಷ್ಮ ಅದ, ಅದು ವರ್ಷ ಬೆಳೆಸುವಂಥದ್ದು ಅದ, ಅಗದಿ ಸಣ್ಣ, ಅದು ಅಗದಿ ಪೂರ್ತಿ ಅದು ಎಷ್ಟು ಭಾಗ ನಿಮಗೆ ಬರ್ತದೋ ಅಷ್ಟು ಭಾಗ ನಿಮಗೆ ಬರೋಷ್ಟು ಭಾಗ, ಅದನ್ನು ಬಿಟ್ಟು ಮತ್ತೆ ನಿಮಗೆ ಬರಲಾರ್ದ ಭಾಗನೂ ತುಂಡರಿಸಲಿಕ್ಕೆ ಬರ್ತದೆ ಕಾಲವನ್ನು. ಹೀಗಾಗಿ ಇಂತಹ ಕಾಲವನ್ನು ನಿಯಂತ್ರಿಸ್ತಕ್ಕಂಥವ್ರು ಯಾರು, ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಹೇಳ್ರಿ ಅಂತ ಪರೀಕ್ಷಿತ ಮಹಾರಾಜ ಪ್ರಶ್ನೆಯನ್ನು ಮಾಡಿದ್ದ. ಅದಕ್ಕೆ ಶುಕಾಚಾರ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು, ನೀನೇನು ಪ್ರಶ್ನೆಯನ್ನು ಕೇಳಿದ್ದಲ್ಲಪ್ಪ, ಇದೇ ಪ್ರಶ್ನೆಯನ್ನೇ ವಿದುರ ಮೈತ್ರೇಯರಿಗೆ ಕೇಳಿದ. ಯಾಕಂದ್ರೆ ವಿದುರ ತೀರ್ಥಯಾತ್ರೆಗೆ ಅಂತ ಹೊರಟ, ಆಗ ಮೈತ್ರೇಯರು ಸಿಕ್ಕರು. ಆ ಮೈತ್ರೇಯರು ಸಿಕ್ಕಾಗಿ ಈ ಪ್ರಶ್ನೆಯನ್ನು ಕೇಳಿದ. ಅವಾಗೇನು ಉತ್ತರ ಹೇಳಿದ್ರೋ ಆ ಉತ್ತರವನ್ನೇ ನಾನು ಹೇಳ್ತೇನೆ ಅಂತ ಶುಕಾಚಾರ್ಯರು ಹೇಳಿದಾಗ ಪರೀಕ್ಷಿತ ರಾಜ ಅಂತಾನ, ಸ್ವಾಮಿ ಇವರೊಬ್ರಿಗೊಬ್ರು ಹೆಂಗೆ ಭೇಟಿಯಾದ್ರಿ ಇವರು ಅಂದ. ವಿದುರ ಇದ್ದಾನ, ಸಂಕ್ಷಿಪ್ತ ಗೊತ್ತದ ನನಗೆ, ಯಾಕಂದ್ರೆ ಅದೇ ವಂಶದೊಳಗಿರೋದ್ರಿಂದ ಅವ್ನಿಗೆ ಹಿರಿಯರ ಕಥೆ ಸ್ವಲ್ಪ ಗೊತ್ತದ, ಪೂರ್ತಿಯಾಗಿ ವಿಸ್ತಾರವಾಗಿ ಗೊತ್ತಿಲ್ಲ. ನಾನು ಏನೋ ಸ್ವಲ್ಪ ಕೇಳಿದ್ದೆ, ವಿದುರ ತೀರ್ಥಯಾತ್ರೆಗೆ ಹೋದ ಅಂತ ಇಷ್ಟು ಕೇಳಿದ್ದೆ ನಾನು ಅಷ್ಟೇ. ಆದರೆ ವಿದುರ ಯಾಕೆ ತೀರ್ಥಯಾತ್ರೆಗೆ ಹೋದ? ಹಸ್ತಿನಾವತಿ ಒಳಗೆ ಅವ ಇರೋದು, ಅವ ತೀರ್ಥಯಾತ್ರೆಗೆ ಹೋಗುವಂತಹ ಪ್ರಸಂಗ ಆದರೂ ಏನಿತ್ತು? ಇದು ಮೊದಲನೆಯ ಪ್ರಶ್ನೆ. 2ನೇದ್ದು, ಮೈತ್ರೇಯರು ಯಾಕೆ ಭೇಟಿಯಾದರು? ಮೈತ್ರೇಯರೇ ಭೇಟಿಯಾಗುವಂತಹ ಪ್ರಸಂಗ ಏನಿತ್ತು? ಆಗ ಇದೇ ಪ್ರಶ್ನೆಯನ್ನು ಯಾಕೆ ಕೇಳಿದ? ಈ ವಿಚಾರಕವಾಗಿ ನನಗೆ ಪ್ರಶ್ನೆ ಇದೆ, ಇದನ್ನು ಉತ್ತರವನ್ನು ಹೇಳ್ರಿ. ಯಾಕಂದ್ರೆ ಒಂದು ಭಾಳ ಸುಂದರವಾದ ಮಾತನ್ನು ಹೇಳ್ತಾನೆ ಪರೀಕ್ಷಿತ ಮಹಾರಾಜ. ಇಬ್ಬರು ದೊಡ್ಡವರು ಒಂದು ಕಡೆಗೆ ಭೇಟಿಯಾದರೆ, ಅಲ್ಲಿ ಏನು ವಿಷಯಗಳು ನಡೀತಾವೋ ಆ ವಿಷಯ ಲೋಕಕ್ಕೆ ಕ್ಷೇಮಕರವಾಗಿರ್ತಕ್ಕಂತಹ ವಿಚಾರ ಇರ್ತಾವೆ. ದೇವರ ಕಥೆನೇ ಕ್ಷೇಮಕರ ಅಂದರೆ ದೇವರ ಕಥೆನೇ. ಆ ದೇವರ ಕಥೆ ಬಿಟ್ಟು ಮತ್ತೊಂದು ಕಥೆಗಳನ್ನು ಅವರು ಚರ್ಚೆ ಮಾಡುವುದೇ ಇಲ್ಲ. ಮಹಾಜ್ಞಾನಿಗಳು ಇಬ್ಬರು ಒಂದು ಕಡೆಗೆ ಸೇರಿದರೆ ಅವರ ಆತ್ಮ ಸಾಧನೆಗಾಗಿ ಏನು ಪ್ರಶ್ನೆಗಳನ್ನು ಕೇಳಬೇಕೋ, ಏನು ಉತ್ತರಗಳನ್ನು ಹೇಳಬೇಕೋ ಅವುಗಳನ್ನು ಕೇಳ್ತಾರೋ ವಿನಃ ಬೇರೆ ಅವುಗಳನ್ನು ಕೇಳುವುದೇ ಇಲ್ಲ. ಆದ್ದರಿಂದಾಗಿ ಅದೇನು ಸಂಭಾಷಣೆ ನಡೀತೋ ಆ ಇಬ್ಬರು ಉತ್ತಮರ ಸಂಭಾಷಣೆಯನ್ನು ಕೇಳಿದ ಮಾತ್ರಕ್ಕೇನೆ ನಾವು ಈ ಸಂಸಾರವನ್ನೇ ದಾಟಿ ಬಿಡ್ತೀವಿ. ಅಭಿಪ್ರಾಯ ಗೊತ್ತಾಯ್ತಲ್ಲ? ನಾನು ಕೇಳೋದು ಹೇಳೋದು ದೂರ ಉಳಿತು. ಅವರಿಬ್ಬರು ಭೇಟಿಯಾದರು, ಅವರಿಬ್ಬರು ಮಾತನಾಡಿದರು, ಇಂತಿಂಥ ವಿಷಯಗಳನ್ನು ಮಾತನಾಡಿದರು. ಹೌದಾ? ಹೌದಾ? ಮಾಡ್ತೀರಮ್ಮ? ಸರಿ, ಹಂಗಮ್ಮ. ಹೌದಾ?
ದೃಷ್ಟಿ ಅದು ಕಾಣಿಸ್ತದ. ಹೌದು ರೀ, ಅದು ಆಗಲೇ ಏನೋ ಸೌಂಡದ್ದು ಮಾಡಿದೆಲ್ಲ ಅದು ಹಂಗೇನು ನೋಡ್ಬಿಟ್ಟು ವಾಲ್ಯೂಮ್ ಫುಲ್ ಅದ ರೀ, ಅದು ಫುಲ್ ಅದಲ್ಲ, ಎಲ್ಲೂ ಅದ್ರಾಗೇನು ಅಡ್ಜಸ್ಟ್ಮೆಂಟ್ ಇಲ್ಲಲ್ಲ. ಹಾಂ ಎಸ್, ಹಾಂ ಕರೆಕ್ಟ್ ಆಯ್ತಾ? ಸರಿ ಸರಿ ಆಯ್ತು ಹೇಳ್ರಿ. ಥ್ಯಾಂಕ್ಸ್ ರೀಪ್ಪ. ಈಗ ಕೇಳಕತ್ತಲ್ಲ ಎಲ್ಲರಿಗೂ? ಎಸ್. ಆದ್ದರಿಂದ ದೊಡ್ಡವರ ಸಂಭಾಷಣೆ ವಿಷಯ ಏನು ಅಂತ ತಿಳಿಯೋದು ಆಮೇಲೆ, ಅವ್ರು ಏನೇನು ಮಾತಾಡಿದರು ಅಂತ ಕೇಳೋದು ಆಮೇಲೆ, ಆದರೆ ದೊಡ್ಡವರಿಬ್ಬರು ಸಮಾಗಮ ಆತು, ಅವರಿಬ್ಬರು ಮಾತನಾಡಿದರು ಅಂತ ಕೇಳೋ ಮಾತ್ರದಿಂದಲೇ ನಾವು ಈ ಸಂಸಾರ ಸಾಗರವನ್ನು ದಾಟ್ತೀವಿ ಅಂತಾರೆ. ಅದನ್ನೇ ಸುಮಧ್ವ ವಿಜಯದೊಳಗೂ ಹೇಳಬೇಕಾದ್ರೆ, ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಹೇಳಬೇಕಾದ್ರೆ ಏನು ಭಾಳ ಅಂಥದ್ದೇನು ಹೇಳಂಗಿಲ್ಲ. ಬಾಳೆಹಣ್ಣು ತಿಂದರು, ಹಾಲು ಕುಡಿದ್ರು, ಈ ಊರಿಂದ ಆ ಊರಿಗೆ ಹೋದರು, ಆ ಊರಿಂದ ಈ ಊರಿಗೆ ಹೋದರು ಅಂತ ಹಿಂಗೆಲ್ಲ ಏನು ಕಥೆ ಅವಲ್ಲ, ಇವನ್ನೆಲ್ಲ ನಾ ಯಾಕೆ ಹೇಳ್ತೀನಿ ಅಂತ ತಿಳ್ಕೊಂಡಿರಿ ಅಂತಾರೆ ನಾರಾಯಣ ಪಂಡಿತಾಚಾರ್ಯರು. ಗಮನಸನ ಸಂಕಥಾದಿಲೀಲಾ, ಬರೀ ಬಂದರು ಹೋದರು ಕೂತರು ನೀರು ಕುಡಿದ್ರು ಊಟ ಮಾಡಿದರು, ಇಂಥ ಕಥೆ ಕೇಳಿದರೂ ಸಹಿತ ಭವಾಪವರ್ಗದಾತ್ರೀ, ಸಂಸಾರ ಸಾಗರವೇ ದಾಟಿ ಹೋಗಿಬಿಡ್ತದೆ. ಮಧ್ವಾಚಾರ್ಯರು ಬಂದರು, ಧಾರವಾಡಕ್ಕೆ ಬಂದು ಹೋದರು, ಇಟ್ಟು ಕೇಳಿದ್ರೆ ಸಾಕು. ಧಾರವಾಡಕ್ಕೆ ಬಂದು ಯಾರ ಮನೆಯಾಗಿದ್ದರು, ಏನು ಊಟ ಮಾಡಿದರು, ಏನು ಪೂಜಾ ಮಾಡಿದರು, ಅದೆಲ್ಲ ಮುಂದಿಂದ ಉಳಿತು. ಅಥವಾ ಏನು ಉಪನ್ಯಾಸ ಹೇಳಿದರು, ದೇವರ ಕಥೆಯನ್ನು ಏನು ಹೇಳಿದರು, ಅದನ್ನೆಲ್ಲ ಕೇಳೋದು ಆಮೇಲೆ. ಕೇವಲ ಮಧ್ವಾಚಾರ್ಯರು ಬಂದರು ಹೋದರು ಅಂತಿಷ್ಟು ಕೇಳಿದರೆ ಸಾಕು, ಸಂಸಾರ ಸಾಗರವೇ ದಾಟ್ತದೆ ಅಂತ ನಾರಾಯಣ ಪಂಡಿತಾಚಾರ್ಯ ಸುಮಧ್ವ ವಿಜಯದಲ್ಲಿ ಹೇಳಿದಂತೆ ಇಲ್ಲಿ ಪರೀಕ್ಷಿತ ಮಹಾರಾಜ ಅದೇ ಮಾತನ್ನು ಹೇಳ್ತಾನೆ. ದೊಡ್ಡ ಅರ್ಥವನ್ನು ತಂದು ಕೊಡ್ತದೆ. ದೊಡ್ಡವರ ಸಮಾಗಮದ ವಿಷಯವನ್ನು ಕೇಳಿದರೆ ಸಾಕು, ದೊಡ್ಡದಾದ ಅನರ್ಥವನ್ನು ಹಾಳು ಮಾಡುತ್ತದೆ, ಅರ್ಥವನ್ನು ತಂದು ಕೊಡುತ್ತದೆ. ದೊಡ್ಡ ಅನರ್ಥ ನಾಶವಾಗ್ತದೆ, ದೊಡ್ಡದಾದ ಅರ್ಥ ನಮಗೆ ದೊರಕ್ತದೆ. ಆದ್ದರಿಂದ ನನಗೆ ವಿಸ್ತಾರವಾಗಿ ಹೇಳ್ರಿ, ಸಂಕ್ಷೇಪ ಬೇಡ. ನನ್ನ ಪ್ರಶ್ನೆಗೆ ಉತ್ತರ, ಅವ್ರದ್ದು ಏನು ಸಂಭಾಷಣೆ ಆಗಬೇಕಾದ್ರೆ ಏನು ಉತ್ತರ ಇರ್ತದೋ ಆ ಉತ್ತರ ಬಂದೇ ಬರುತ್ತದೆ. ಆದರೆ ಇವ ಯಾಕೆ ಹೋದ ವಿದುರ? ಅದು ಕುರುಕ್ಷೇತ್ರದ ಯುದ್ಧ ಆಗಬೇಕಿನ್ನು. ಕುರುಕ್ಷೇತ್ರದ ಯುದ್ಧ ಆಗುವಂತಹ ಸಂದರ್ಭದೊಳಗೆ ಯಾಕಾದರೂ ಹೊರಟು ಹೋದ? ಅದು ನನಗೆ ವಿಸ್ತಾರವಾಗಿ ತಿಳಿಸಿಕೊಡ್ರಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗಲಿ ಅಂತ ಶುಕಾಚಾರ್ಯರು ಹೇಳ್ತಾರೆ. ಅಪ್ಪ ನೋಡು ಏನಾಯಿತು ಅಂದರೆ, ಯದಾತು ರಾಜ ಸ್ವಸುತಾನ್ ಅಸಾಧುನ್, ಧೃತರಾಷ್ಟ್ರ ಏನಿದ್ದಾನೋ ಆ ಧೃತರಾಷ್ಟ್ರ ಅಸಜ್ಜನರಾದ ಅಸಾಧುಗಳಾದ ತನ್ನ ಮಕ್ಕಳ ಬಗ್ಗೆ ಬಹಳ ಮೋಹವನ್ನು ಮಾಡಿದ. ತನ್ನದೇ ಆದ ಮಕ್ಕಳು ಪಾಂಡವರು, ಅವರು ನಿಜವಾಗಿಯೂ ಧಾರ್ಮಿಕರಿದ್ದರು, ಅವರ ಬಗ್ಗೆ ಶ್ರದ್ಧೆಯನ್ನು ತೋರಿಸಲಿಲ್ಲ, ಪ್ರಾಮಾಣಿಕತೆಯನ್ನು ತೋರಿಸಲಿಲ್ಲ, ಆ ಪ್ರೀತಿಯನ್ನು ತೋರಿಸಲಿಲ್ಲ. ಎಷ್ಟೆಷ್ಟು ಅನ್ಯಾಯ ಮಾಡಿದರಪ್ಪ ಅಂತಾರೆ. ಯದಾ ಸಭಾಯಾಂ ಕುರು ದೇವದೇವ್ಯಾ ಕೇಶಾಭಿಮರ್ಶಂ ಸುತಕರ್ಮ ಗರ್ಹ್ಯಂ ನವಾರಯಾಮಾಸ ನೃಪಃ ಸ್ನುಷಾಯಾ. ತನ್ನದೇ ಸೊಸಿ ದ್ರೌಪದಿ ದೇವಿ ತುಂಬಿದ ಸಭೆ, ಕೇಶ ಹಿಡಿದು ಎಳ್ಕೊಂಡು ಬರ್ತಾರೆ ತನ್ನ ಮಕ್ಕಳು. ಅವಳು ತನ್ನ ಸೊಸೆನೇ ಅಲ್ಲೇನು, ಆ ತನ್ನ ಸೊಸೆಯ ಕೂದಲಗಳನ್ನು ತುಂಬಿದ ಸಭೆಯಲ್ಲಿ ಹಿಡ್ಕೊಂಡು ಎಳೆದು ಬರುವಾಗ ತಡಿಲಿಲ್ಲ. ಬಹಳ ಅಳ್ಳಿಕತ್ತಳಕ್ಕಿ. ಆಕೆ ಅಳೋದು ನೋಡಿದ್ರೇ ಎಲ್ಲರಿಗೂ ಕಣ್ಣ ನೀರು ಬರಬೇಕು. ಆಕೆ ಅತ್ತಿದ್ದು ಎಷ್ಟಾಗಿತ್ತು ಅಂದರೆ ಪೂರ್ತಿಯಾಗಿ ಅದು ಏನೇನು ಕುಂಕುಮಗಳನ್ನು, ಅರಿಶಿಣ ಕುಂಕುಮ, ಏನು ಶೃಂಗಾರ ಸಾಧನಗಳನ್ನು ಏನು ಮಾಡ್ಕೊಂಡಿರ್ತಾರೆ, ಯದ್ಯಪಿ ಆಕೆ ಶೃಂಗಾರ ಸಾಧನವನ್ನು ಮಾಡಿಕೊಳ್ಳಲಾರದ ಸ್ಥಿತಿಯಲ್ಲಿ ಇದ್ಲು. ಆದರೂ ಕೂಡ ಆ ಸ್ಥಿತಿಗೆ ಬರುವಕ್ಕಿಂತ ಮೊದಲು ಏನು ಶೃಂಗಾರ ಸಾಧನ ಇತ್ತೋ ಆ ಸಾಧನವೂ ಕೂಡ ಕಣ್ಣೀರಿನಿಂದ ಹರಿದು ಹೋಗಬೇಕಂತ ಅಷ್ಟು ಕಣ್ಣೀರು ಹಾಕ್ಲಿಕ್ಕತ್ತಾಳ. ಅಂದ್ರೆ ಅರ್ಥ ಮಾಡಿಕೊಡ್ರಿ ಅದನ್ನು, ಎಷ್ಟರ ಮಟ್ಟಿಗೆ ಅವಳು ಹತ್ಲು ಅಂತ, ಕಣ್ಣೀರು ಎಷ್ಟು ಹೋಗಿತ್ತು ಅಂತ. ಅಷ್ಟಾದರೂ ಇವರಿಗೆ ಕನಿಕರ ಬರಲಿಲ್ಲ, ತಡಿಲಿಲ್ಲ ಇವನು ಅಂತ ಧೃತರಾಷ್ಟ್ರ. ಸೆರಗನ್ನು ಸೆಳೆಯುವ ಸಂದರ್ಭದಲ್ಲಿಯೂ ಕೂಡ ತಡೀಲಿಲ್ಲ. ತನ್ನ ಮಕ್ಕಳು ಇಷ್ಟು ಅಧರ್ಮ ಮಾಡಿದರೂ ಕೂಡ ಅಧರ್ಮಕ್ಕೇನೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾನೆ. ದ್ಯೂತೆ ತ್ವಧರ್ಮೇಣ ಜಿತಸ್ಯ ಸಾಧೋಹೋ ಸತ್ಯಾವಲಂಬಸ್ಯ ವನಾಗತಸ್ಯ. ವಾಸ್ತವಿಕವಾಗಿ ದ್ಯೂತದಲ್ಲಿ ಗೆದ್ದದ್ದು ಧರ್ಮರಾಜನೇ, ಆದರೆ ಅಧರ್ಮದಿಂದ ಗೆದ್ದದ್ದು ದುರ್ಯೋಧನಾದಿಗಳು. ಅದು ಗೊತ್ತು, ಧೃತರಾಷ್ಟ್ರನಿಗೆ ಗೊತ್ತು. ಅಧರ್ಮದಿಂದಲೇ ಗೆದ್ದಿದ್ದಾರೆ ಎನ್ನುವಂತಹ ವಿಷಯ ಗೊತ್ತಿದ್ದೂ ಕೂಡ ತಡಿಲಿಲ್ಲ. ದ್ಯೂತ ಆಡಬೇಡ್ರಿ ಅಂತ ತಡಿಲಿಲ್ಲ. ದ್ರೌಪದಿಗೆ ಈ ರೀತಿಯಾಗಿ ಅವಳು ನನ್ನ ಸೊಸೆ ಅನ್ನೋದು ದೂರ ಉಳಿತಾರೆ, ಒಬ್ಬ ಹೆಣ್ಮಗಳು ಅನ್ನೋದಾದರೂ ಒಂದು ಬೇಕಲ್ಲ. ಬೇಡ, ಯಾವುದೋ ಒಂದು ಪ್ರಾಣಿ ಹಿಂಗೆ ಹೋಗ್ಬೇಕಾದ್ರೆ ಅದಕ್ಕೇನೋ ಒಂಚೂರು ಅನಾಹುತ ಆಯ್ತು ಅಂದ್ರೆ ಕನಿಕರ ಎಷ್ಟು ಬರ್ತದೆ, ಅಯ್ಯೋ ಅನಿಸ್ಬಿಡ್ತದೆ ಜೀವ. ಹಿಂಗೆ ನನ್ನದೇ ಅಂತಂದಾಗ ಇನ್ನೂ ಎಷ್ಟು ಜೀವ ಹಳಳಿಸಬೇಕು.
ಧೃತರಾಷ್ಟ್ರನಿಗೆ ಹಂಗಾಗಲಿಲ್ಲ, ಅನ್ಯಾಯಕ್ಕೆ ಪ್ರೋತ್ಸಾಹ ಕೊಟ್ಟ. ಎಷ್ಟು ಅಧರ್ಮ ಮಾಡಿದ ಅಂದ್ರೆ ಅವನ ಅಧರ್ಮದ್ದೇ ದೊಡ್ಡ ಶ್ಲೋಕಗಳನ್ನೇ ಹೇಳ್ತಾನೆ, ಭಾಳ ಶ್ಲೋಕಗಳನ್ನೇ ಹೇಳ್ತಾನೆ. ಯದಾತು ಪಾರ್ಥ ಪ್ರಹಿತ ಸಭಾಯಂ, ಕೊನೆಗೆ ವನವಾಸಕ್ಕೆ ಹೋಗಬೇಕಾತು. ವನವಾಸ ಅಜ್ಞಾತವಾಸ, ಪ್ರಾಮಾಣಿಕವಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿ ಮುಗಿಸಿದರು ಪಾಂಡವರು. ಅದು ಉತ್ತರ ಗೋಗ್ರಹಣ, ದಕ್ಷಿಣ ಗೋಗ್ರಹಣ, ಈ ಸಂದರ್ಭಗಳಲ್ಲಿ ಮುದ್ದಾಮಾಗಿ ಅವರಿಗೆ ಅರ್ಥ ಆಯ್ತು. ಯಾವಾಗ ಕೀಚಕ ಸತ್ನೋ ಆಗ ದುರ್ಯೋಧನಾದಿಗಳಿಗೆ ಅರ್ಥ ಆಯ್ತು, ಓ ಕೀಚಕ ಸತ್ತಾನಂದ್ರೆ ಭೀಮನೇ ಕೊಂದಾನ, ಬೇರೆದವರು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಿಷ್ಟು ಮನದಟ್ಟಾತ ಅವಂಗೆ. ಮನದಟ್ಟಾಗಿ ಏನು ಮಾಡಿದ ಅಂದ್ರೆ ಗೋಗ್ರಹಣವನ್ನು ಮಾಡಲಿಕ್ಕೆ ಅಂತ ಹೋದ. ಆ ಸಂದರ್ಭದಲ್ಲಿ ಅರ್ಜುನನಿಂದ ಎಲ್ಲರೂ ಕೂಡ ಪರಾಜಿತರಾದರು. ಪರಾಜಿತರಾದ ಮೇಲೆ ಅವ್ರಿಗೆ ಪಕ್ಕ ಅನ್ನಿಸಿಬಿಡ್ತು, ಇಲ್ಲ ಇವರು ಪಾಂಡವರೇ, ನಾವು ನೋಡಿಬಿಟ್ಟಿವಿ ಪಾಂಡವರನ್ನು, ಇವ್ರದ್ದು ಅಜ್ಞಾತವಾಸ ಕಂಪ್ಲೀಟ್ ಆಗಲಿಲ್ಲ, ಮತ್ತೆ ವನವಾಸ ಅಜ್ಞಾತವಾಸ ಅಂತ ಗದ್ಲಕ್ಕೆ ಕೂತ್ಕೊಂಡ. ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಹೇಳಿದರು, ನೋಡಪ್ಪ ಲೆಕ್ಕ ಅಂದ್ರೆ ಒಂದೇ ರೀತಿ ಇರುವುದಿಲ್ಲ, ಹಲವು ವಿಧದ ಲೆಕ್ಕ ಇರ್ತದೆ. ಅಗದಿ ಸೌರಮಾನ, ಚಾಂದ್ರಮಾನ, ನಕ್ಷತ್ರಮಾನ ಅಂತ ಹಿಂಗೆಲ್ಲ ಇರ್ತಾವೆ. ನಕ್ಷತ್ರಮಾನದ ಪ್ರಕಾರ ಹೋದ್ರಿ ಅಂದರೆ 27 ದಿನಕ್ಕೆ 1 ತಿಂಗಳಾಗಿಬಿಡ್ತದೆ. ಇನ್ನು ಚಾಂದ್ರಮಾನ ಅಂತ ಹೋದರೆ ಬೇರೆ ವ್ಯತ್ಯಾಸಗಳಾಗ್ತಾವೆ, ಸ್ವಲ್ಪ ದಿನಗಳಲ್ಲಿ ವ್ಯತ್ಯಾಸಗಳಾಗ್ತಾವೆ. ದಿನಾನಾಂ ಅಧಿಪ ಸೂರ್ಯ ಪಕ್ಷಮಾಸಾಬ್ಧಿಪ ಶಶಿ, ದಿನಗಳ ಒಡೆಯ ಸೂರ್ಯ. ನೀವು ಸಂಧ್ಯಾ ವಂದನೆ ಮೊದಲಾದವುಗಳನ್ನು ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ ಸೂರ್ಯೋದಯದ ತಿಥಿ ಏನದು ನೋಡಿ ಅದನ್ನು ಮಾಡಬೇಕು. ವನವಾಸ ಅಜ್ಞಾತವಾಸ ಸಂಧ್ಯಾ ವಂದನೆಯಂತೆ ಅಲ್ಲ, ನಿತ್ಯ ಕರ್ಮ ಅಲ್ಲ. ಆದ್ದರಿಂದಾಗಿ ಅದನ್ನು ನಕ್ಷತ್ರಮಾನಕ್ಕನುಗುಣವಾಗಿ ಮಾಡಿ ನೋಡಿದಾಗ, ಹಾಗೆ ಮಾಡ್ಬೇಕದನ್ನು ಹಂಗೆ ಮಾಡಿ ನೋಡಿದಾಗ ಅದು ಕರೆಕ್ಟ್ ಆಗ್ತದೆ. ಅವ್ರದ್ದು ವನವಾಸ ಅಜ್ಞಾತವಾಸ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ ಮೇಲೆ ಈ ಗೋಗ್ರಹಣ ನಡೆದದು. ಆದ್ದರಿಂದಾಗಿ ನೀನು ದುರ್ಯೋಧನ ನೀನು ಮಾಡಲಿಕ್ಕತ್ತದ್ದು ತಪ್ಪು ಅಂತಾರೆ ಭೀಷ್ಮಾಚಾರ್ಯರು. ಆ ಸಮಯದಲ್ಲಿ ಹೇಳ್ತಾರೆ, ಮೊದಲಿಗೆ ಏನೂ ಹೇಳೇ ಇಲ್ಲ, ಆ ಸಮಯದಲ್ಲಿ ಹೇಳಿದರು. ಇರಲಿ, ಆ ಸಮಯದಲ್ಲಾದರೂ ಹೇಳಿದಾರಲ್ಲ, ದೇವರು ಪ್ರೇರಣೆ ಮಾಡಿ ಆ ಸಮಯದಲ್ಲಾದರೂ ಹೇಳಿದಾರಲ್ಲ ಮಹಾನುಭಾವರು. ಆಗ ಯಾಕೆ ಹೇಳಿಸಿದ ಭಗವಂತ ಅಂದ್ರೆ ಆ ಸಂದರ್ಭದಲ್ಲಿ ದುರ್ಯೋಧನ ಇನ್ನಷ್ಟು ವಿರೋಧ ಮಾಡ್ತಾನೆ. ಭೀಷ್ಮಾಚಾರ್ಯ ಸಿಟ್ಟು ಬರ್ತದೆ, ಶಾಪವನ್ನು ಕೊಟ್ಟುಬಿಡ್ತಾರೆ. ಇಷ್ಟಾದರೂ ನಿನಗೆ ತೃಪ್ತಿಯಾಗಿಲ್ಲ ಅಂದರೆ ನೀನು ಹಾಳಾಗಿ ಹೋಗು ಅಂತ ಶಾಪವನ್ನು ಕೊಡ್ತಾರೆ. ಶ್ರೀಕೃಷ್ಣ ಪರಮಾತ್ಮ ದೊಡ್ಡವರಿಂದ ಶಾಪ ಆಗಲಿ ಅನ್ನೋ ಕಾರಣದಿಂದಲೇ ಇಷ್ಟು ವ್ಯವಸ್ಥೆಯನ್ನು ಮಾಡಿಸಿದ. ಸರಿ, ಅನಂತರದಲ್ಲಿ ಆ ಕಡೆಗೆ ಸಭೆ ನಡೀತದೆ. ಅಜ್ಞಾತವಾಸ ಎಲ್ಲ ಮುಗಿದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ನಿಂತುಕೊಂಡಾಗ ಕೃಷ್ಣ ಒಂದು ಸಂಭಾಷಣೆಯನ್ನು ಪ್ರಾರಂಭ ಮಾಡಿದ. ವನವಾಸ ಮುಗಿತು, ಅಜ್ಞಾತವಾಸ ಮುಗಿತು, ಇನ್ನು ನಾನು ಸಂಧಾನಕ್ಕಂತೂ ಹೋಗ್ತೀನಿ. ನೀವು ಯಾವ ರೀತಿ ಮಾತಾಡಂತೀರಿ ಆ ರೀತಿ ಮಾತಾಡ್ತೀನಿ. ಯುದ್ಧ ಆಗೋ ಹಂಗೆ ಮಾತಾಡಬೇಕು ಅಂದರೆ ಯುದ್ಧ ಆಗುವ ರೀತಿಯಲ್ಲಿ ಮಾತಾಡ್ತೀನಿ. ಯುದ್ಧ ಆಗೋದು ಬೇಡ, ಶಾಂತ ಸೌಹಾರ್ದತೆಯಿಂದ ಮುಗಿದು ಬಿಡಲಿ ವ್ಯವಹಾರ ಅಂತ ಅನ್ನೋದಿದ್ರೆ ಹಂಗೆ ಮಾತಾಡ್ತೇನೆ. ಮೀಡಿಯೇಟರ್ಸ್ ಯಾರು ಇರ್ತಾರಲ್ಲಿ ಸಂಧಾನ ಪ್ರಕ್ರಿಯೆ ಒಳಗೆ, ಯಾರು ರಾಜದೂತರಾಗಿ ಹೋಗ್ತಾರಲ್ಲ ಅವ್ರ ಕೈಯಾಗಿ ಎಲ್ಲ ನಿಂತಿರ್ತಾವೆ. ರಾಜನ ಕೈಯಾಗಿ ಏನೂ ಇರೋಂಗಿಲ್ಲ. ಹಂಗೆ ಮಠದಾಗ ಸ್ವಾಮಿಗಳ ಕೈಯಾಗಿ ಏನು ಇರೋದೇ ಇಲ್ಲ. ಮಠದ ಸ್ವಾಮಿಗಳ ಕೈಯಾಗಿ ಏನು ಇರೋದಿಲ್ಲ ರೀ. ಯಾರ ಕಡೆ ಇರ್ತಾವೆ ಗೊತ್ತೇ ನೀವು? ಅವ್ರ ಕೈಯಾಗಿರ್ತಾರಲ್ಲ, ದಿವಾನರು ಅಥವಾ ಬೇರೆ ಬೇರೆ ಮಹಾಶಯರು ಅಂತ ಏನು ಇರ್ತಾರಲ್ಲ ಅವ್ರ ಕೈಯಾಗಿರ್ತಾವೆ. ಸ್ವಾಮಿಗಳಿಲ್ಲಿ ಒಳ್ಳೆ ಹೇಳಿ ಕಳಿಸಿದ್ರು ಸಹಿತ ನನಗೇನೋ ಒಂದು ಹೇಳಿ ಕಳಿಸಿರ್ತಾರೆ ಅಂತ ತಿಳ್ಕೊಳ್ರಿ. ಸ್ವಾಮಿಗಳ ಕೈಯಾಗ ನಾ ಇರ್ತೀನಿ, ಸ್ವಾಮಿಗಳು ನನಗೊಂದೇನು ಹೇಳಿ ಕಳಿಸ್ತಾರೆ, ಧಾರವಾಡದಾಗ ಹಿಂಗೆ ಆಗಬೇಕಪ್ಪ ಅಂತ ನನಗೇನೋ ಹೇಳಿ ಕಳಿಸ್ತಾರೆ. ಅಷ್ಟೇ ಪ್ರಾಮಾಣಿಕತೆಯಿಂದ ಸ್ವಾಮಿಗಳ ಅಭಿಪ್ರಾಯ ಏನದ ಅಷ್ಟೇ ನಾನು ಹೇಳಿದರೆ ಕರೆಕ್ಟಾಗಿ ಹೋಗ್ತದೆ. ಅದು ಹಂಗಿರಂಗಿಲ್ಲ. ನಾನು ನನ್ನ ದುರ್ಬುದ್ಧಿ ಎಲ್ಲ ಹಾಕ್ತೀನಿ, ನನ್ನ ದುರ್ಬುದ್ಧಿ ಹಾಕಿ ಸ್ವಾಮಿಗಳು ಹೇಳ್ಯಾರ ಅಂದ್ಬಿಡ್ತೀನಿ. ಕಾಸು ಬಗ್ಗೆ ಇರುತ್ತೆ, ಸ್ವಾಮಿಗಳು ಹೇಳ್ಯಾರ, ಸ್ವಾಮಿಗಳು ನೀವು ಸ್ವಾಮಿಗಳಿಗೆ ಭಾಳ ಆಪ್ತರಿದ್ದಾರೆ ಇವರು, ಆದ್ದರಿಂದ ಇವ್ರೇನು ಹೇಳ್ಯಾರ ಸ್ವಾಮಿಗಳು ಹೇಳ್ಯಾರ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ಹೀಗಾಗಿ ಎಲ್ಲ ಅವ್ಯವಸ್ಥೆ ಆಗೋದು. ರಾಜರ ಮಹಾರಾಜರುಗಳದು ಅಷ್ಟೇನೆ. ಹಿಂದಿನ ಕಾಲದ ರಾಜ ಮಹಾರಾಜರುಗಳೆಲ್ಲ ಈ ರೀತಿಯಾಗಿ ಬರೇ ಯುದ್ಧ ದಂಗಿ ಇವೆಲ್ಲ ಆಗಲಿಕ್ಕೆ ಕಾರಣ ಏನು ಅಂದರೆ ಮಂತ್ರಿಗಳು ಅಥವಾ ರಾಜದೂತರು ಅಂತ ಹಿಂಗೆ ಯಾರ್ಯಾರು ಇದ್ರಲ್ರಿ ಇವರು ಮಾಡಿದ ಕೆಟ್ಟ ಕೆಲಸಕ್ಕೇ ಎಲ್ಲ ಕೆಟ್ಟಾಗಿ ಹೋಗಿದ್ದು. ರಾಜರು ಮಹಾರಾಜರೆಲ್ಲ ಜಯಶಾಲಿಯಾಗಿದ್ದು, ಮಠಗಳೆಲ್ಲ ಜಯಶಾಲಿಯಾಗಿದ್ದು, ಅದು ಹಿಸ್ಟ್ರಿ ಕೇಳ್ತೀವಿ. ಕೆಲವು ಹಿಸ್ಟ್ರಿ ಹಿಂಗೂ ಕೆಲವು ಹಿಸ್ಟ್ರಿ ಹೆಂಗೂ. ಯಾವ ಮಠ ಜಯಶಾಲಿ ಆಗ್ತದೋ, ಯಾವ ರಾಜ ಜಯಶಾಲಿ ಆಗ್ತಾನೋ ಅಲ್ಲಿಯ ರಾಜದೂತರು ಏನಿರ್ತಾರೋ ಸರಿ ಇರ್ತಾರೆ ಅಂತ ಅರ್ಥ. ಅಗದಿ ಪ್ರಾಮಾಣಿಕವಾಗಿ ರಾಜನ ಅಪೇಕ್ಷೆ ಏನದ ಅದನ್ನು ಪ್ರಾಮಾಣಿಕವಾಗಿ ಹೇಳಿರ್ತಾರೆ ಅವರು ಅಂತ ಅರ್ಥ. ಉಳಿದ ಕಡೆಗೆ ಸುಳ್ಳ ನಾವು ಸ್ವಾಮಿಗಳನ್ನ ರಾಜರನ್ನು ಬೈದು ಪಾಪ ಕಟ್ಕೋತೀವಿ, ಹಂಗೆ ಇರುವುದಿಲ್ಲ. ಅದು ವಾಸ್ತವಿಕವಾಗಿ ರಾಜರನ್ನೂ ನಿಂದೆ ಮಾಡಬಾರದು, ಸ್ವಾಮಿಗಳನ್ನೂ ನಿಂದೆ ಮಾಡಬಾರದು. ಮಹಾಪಾಪಕರ ಅದು. ಯಾಕಂದ್ರೆ ದೊಡ್ಡವರು ಅವರೆಲ್ಲ ನಮಗೆ. ಆದ್ದರಿಂದ ಅವರನ್ನೆಂದೂ ನಿಂದೆ ಮಾಡಬಾರದು. ಮಧ್ಯವರ್ತಿಗಳೇನಿರ್ತಾರಲ್ರಿ ಇವರ ಆಟ ಹೆಂಗಿರ್ತದೆ ಅದ್ರ ಮೇಲೆ ಹೋಗ್ತದೆ. ಪಾಪ ಸ್ವಾಮಿಗಳಿಗಿರಲಿ ರಾಜನಿಗಿರಲಿ ದೇವ್ರೇನವರು, ಇವರು ಮನಸ್ಸಿನೊಳಗೆ ಏನು ಹೋಗ್ಯದ, ಇವರು ಮೋಸ ಅದ, ಇವ್ರದ್ದು ಪ್ರಾಮಾಣಿಕತೆ, ಇವರು ಪ್ರಾಮಾಣಿಕರು ಪಾಪ ತಿಳ್ಕೋತಾರೆ, ಪ್ರಾಮಾಣಿಕರಿದ್ದಾರೆ ಅಂತ ತಿಳ್ಕೋತಾರೆ, ಶುದ್ಧಿದ್ದಾರೆ ಅಂತ ತಿಳ್ಕೋತಾರೆ, ನಮ್ಮ ಹಿತಕ್ಕಾಗಿ ಮಾಡ್ಲಿಕ್ಕತ್ತಾರ ಅಂತ ತಿಳ್ಕೋತಾರೆ.
ರಾಜನಾದರೂ ಹಾಗೆ ತಿಳ್ಕೊಂಡಿರ್ತಾನೆ. ಒಳ್ಳೆ ಬೆಣ್ಣೆ ಹೆಚ್ಚೋಂಗೆ ಮಾತಾಡಿರ್ತಾರಲ್ಲ, ಭಾಳ ಬೆಣ್ಣೆ ಹೆಚ್ಚಂಗೆ ಮಾತಾಡಿದ್ರಿಂದ ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ, ನಮ್ಮ ಮೇಲೆ ಪ್ರೀತಿ ಅದ ಅಂತ ತಿಳ್ಕೊಂಡಿರ್ತಾರೆ. ಆದರೆ ವಾಸ್ತವಿಕ ಒಳಗೆ ಅವರೇ ಕತ್ತಿ ಮಸೀತಿರ್ತಾರೆ ಅನ್ನೋದೇನದ ಗೊತ್ತಾಗುವುದಿಲ್ಲ. ಅನೇಕ ರಾಜ ಮಹಾರಾಜರುಗಳ ಯಶಸ್ಸಿನ ಹಿಂದೆನೂ ಇವರೇ ಇದ್ದಾರೆ, ಅನೇಕ ರಾಜ ಮಹಾರಾಜರುಗಳ ಅಪಯಶಸ್ಸಿನ ಹಿಂದೂ ಇಂಥವರೇ ಇರ್ತಾರೆ. ಇದ್ರ ಸಂಧಾನಕಾರ ಹೆಂಗಿರಬೇಕು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಗತಿ ಇರಬೇಕು. ಅದು ಭಾಗವತ ತಿಳಿಸಿಕೊಡ್ತು. ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನೆ, ನೋಡ್ರಪ್ಪ ನಿಮ್ಮ ಅಪೇಕ್ಷೆ ಹೆಂಗದ ಹಂಗೆ ನಾನು ಮಾತನಾಡ್ತೇನೆ. ಮಾತಾಡಲಿಕ್ಕೆ ಎರಡೂ ವಿಧ ಬರ್ತದೆ. ಮೋಸ ಅಂತೂ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಇಲ್ಲವೇ ಇಲ್ಲ. ಮೋಸ ಮಾಡುವಂತಹ ಅವನಿಗೆ ಅವಶ್ಯಕತೆನೇ ಇಲ್ಲ. ಮೋಸ ಯಾಕೆ ಮಾಡಬೇಕು? ಇವರು ಯಾಕೆ ಮೋಸ ಮಾಡ್ತಾರೆ? ನಾನು ಯಾಕೆ ಸ್ವಾಮಿಗಳಿಗೆ ರಾಜರಿಗೆ ಮೋಸ ಮಾಡ್ತೀನಿ? ಸ್ವಾರ್ಥ ನನ್ನೊಳಗೆ ತುಂಬಿ ತುಳುಕ್ತಿರ್ತದೆ, ಆದ್ದರಿಂದ ನಾನು ಮೋಸ ಮಾಡ್ತೀನಿ. ಶ್ರೀಕೃಷ್ಣ ಪರಮಾತ್ಮನಿಗೆ ಯಾಕೆ ಸ್ವಾರ್ಥ ಅದ? ನಿಸ್ವಾರ್ಥ ಭಗವಂತ. ಎಲ್ಲರಿಗೂ ಬುದ್ಧಿ ಪ್ರಚೋದಕ ಅಟ್ಟ ಅಲ್ಲ, ಎಲ್ಲರಿಗೂ ಏನೇನು ಬೇಕೋ ಅವನೇ ಕೊಡುವ ದಾತನಾದ್ದರಿಂದಾಗಿ ಮೋಸ ಮಾಡುವ ಪ್ರಸಂಗ ಅವನಿಗಿಲ್ಲವೇ ಇಲ್ಲ. ಪ್ರಾಮಾಣಿಕ ಭಗವಂತ. ಆದ್ದರಿಂದಾಗಿ ಹೇಳಿದ, ನೀವು ಯಾವ ರೀತಿಯಾಗಿ ಮಾತನಾಡಂತೀರಿ ಆ ರೀತಿಯಾಗಿ ಮಾತನಾಡ್ತೇನೆ. ಯುದ್ಧ ಆಗಬೇಕೋ ಹಂಗೆ ಮಾತಾಡ್ತೇನೆ, ಯುದ್ಧ ಆಗಬಾರ್ದೋ ಆ ಕ್ರಮದೊಳಗೆ ಮಾತನಾಡ್ತೇನೆ. ಹೇಳ್ರಿ ನಿಮಗೇನು ಬೇಕು ಅದನ್ನು ಹೇಳ್ರಿ ಅಂತ ಮೊದಲು ಪಾಂಡವರನ್ನು ಕೇಳ್ತಾನೆ. ಧರ್ಮರಾಜ ಅಂತಾನ, ಕೃಷ್ಣ ಯಾಕೆ ಬೇಕು ಬಿಡೋ ಯುದ್ಧ ಅಂತಾನೆ. ಪಕ್ಕದಲ್ಲಿ ಅರ್ಜುನ, ಭೀಮ, ನಕುಲ, ಸಹದೇವ ನಿಂತಿರ್ತಾರೆ. ಎಲ್ಲರೂ ಹೌದು ಧರ್ಮರಾಜನ ಮಾತಾ ಕರೆಕ್ಟು ಅಂತ ಮುಖದೊಳಗೆ ಸೂಚನೆಯನ್ನು ತೋರಿಸ್ತಾರೆ. ಭೀಮನನ್ನು ಕೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಭೀಮ ನಿನ್ನ ಅಭಿಪ್ರಾಯ ಏನೋ ಅಂತಾನೆ. ಭೀಮನು ಹಾಗೆ ಅಂದುಬಿಡ್ತಾನೆ, ಬೇಡ ಕೃಷ್ಣ, ಯುದ್ಧ ಬೇಡ, ಸಂಧಾನವೇ ಇರಲಿ ಅಂದುಬಿಡ್ತಾನೆ. ಯಾರಿಗೂ ಏನೂ ಅನ್ನೋದು ಶ್ರೀಕೃಷ್ಣ ಪರಮಾತ್ಮ ಭೀಮನಿಗೆ ಅಂತಾನ. ಯಾಕೋ ಭೀಮ ನಿನಗೂ ಹೆದರಿಕೆ ಅಂತಾನ. ಯಾಕೆ ನಿನಗೂ ಹೆದರಿಕೆ? ಯುದ್ಧ ಅಂದ್ರೆ ನಿನಗೂ ಹೆದರಿಕೆನು ಅಂತಾನ. ಆಗ ಭೀಮಸೇನ ದೇವರು ಹೇಳ್ತಾರೆ, ಹೆದರಿಕೆ ಅಲ್ಲ ಕೃಷ್ಣ, ಯಾರಿಂದ ನನಗೆ ಏನೂ ಆಗಬೇಕಾಗಿಲ್ಲ. ಇಡೀ ಕೌರವ ಸೈನ್ಯ ಸಾಗರ ಅಲ್ಲ, ಇಡೀ ಭೂಮಿ. ಕೌರವ ಸೈನ್ಯ ಸಾಗರ ಎಟ್ಟದ, ಭೂಮಿ ಮುಂದೆ ಕಂಪೇರ್ ಮಾಡಿದಾಗ ಎಟ್ಟದ. 100 ಮಂದಿ ಇದ್ದಾರೆ ಇವರೆಟ್ಟ, ಅದ್ರ ಮಹಾಪ್ರಚಂಡರಿದ್ದಾರೆ, ಆ ವಿಷಯ ಬೇರೆ. ಆದರೆ ಇಡೀ ಪೃಥ್ವಿ ಅಂತ ನೋಡಿದಾಗ ಈ 100 ಜನ ಎಟ್ಟಾಗ್ತಾರೆ ಇವರು? ಧಾರವಾಡದ ಇಡೀ ಧಾರವಾಡ ಜನ ನೀವೆಷ್ಟು ಜನ ಆಗ್ತೀರಿ? ಹೌದಲ್ಲ? ಇಡೀ ಧಾರವಾಡ ಜನ ಒಂದು ಕಡೆ ಕಣ್ಣಾಗಿಟ್ಕೋರಿ, ನೀವೆಷ್ಟು ಜನ ಕಣ್ಣಾಗಿಟ್ಕೋರಿ, ಹೆಂಗೆ ಸಾಧ್ಯದ ಇದು? ಹೌದಲ್ಲೋ? ಹಂಗಿದ್ದಂಗಂತ ನಾವು ಇಡೀ ಪೃಥ್ವಿ ಬರಲಿ ಅಂತಾನ, ಇಡೀ ಭೂಮಂಡಲ ಬರಲಿ ನನ್ನ ವಿರುದ್ಧ. ನನ್ನ ವಿರುದ್ಧ ಇಡೀ ಭೂಮಂಡಲ ಬಂದಾಗ ಒಂದೇ ಒಂದು ಬಾಹುವಿನಿಂದ ಪೃಥ್ವಿಗೆ ಹೊಡೆದೆ ಅಂದ್ರೆ ಪೃಥ್ವಿ 2 ಹೋಳಾಗಿ ಹೋಗ್ತದೆ, ನನಗೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಭೀಮ. ಇಷ್ಟು ಅಂದುಕೊಳ್ಳಿ ಶ್ರೀಕೃಷ್ಣ ಪರಮಾತ್ಮ ಅಂತಾನ, ರಾಂಗ್, ತಪ್ಪು ಮಾತಾಡಿದೆ ಭೀಮ ನೀನು ಅಂತಾನ. ಎಲ್ಲರೂ ಗಾಬರಿ ಆಗ್ತಾರೆ, ಏನು ಅನ್ಲಿಕ್ಕತ್ತಾನೆ ಇವ ಕೃಷ್ಣ ಅಂತ. ಆಗ ಕೃಷ್ಣ ಹೇಳ್ತಾನ, ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಯೇತತ ತ್ವಯಿ ಸಂಭಾವಯಾಮ್ಯಹಂ ಅಂತಾನ. ನೀನು ಒಂದು ಕೈಯಿಂದ ಪೃಥ್ವಿಗೆ ಕುಟ್ಟಿದರೆ ಪೃಥ್ವಿ 2 ಭಾಗ ಆಗ್ತಾವ. ಒಂದೆಲ್ಲ 2 ಭಾಗ ಆಗುವುದಿಲ್ಲ, 1000 ಭಾಗಗಳಾಗ್ತಾವ. ಅಷ್ಟು ಶಕ್ತಿ ನಿನ್ನಲ್ಲಿ ಇದೆ ಅಂತ ನಾನು ತಿಳಿತೀನಿ. ಮತ್ತು ಯಾಕೆ ಭೀತಿ ತೋರಿಸಿದಿ ಅಂತಾನೆ ಕೃಷ್ಣ. ಆಗ ಎಂಥ ಚಂದ ಮಾತು ಹೇಳ್ತಾನೆ ಭೀಮಸೇನ ದೇವರು, ನಮ್ಮ ಅಣ್ತಮ್ಮಂದರು ಎಲ್ಲರೂ ಯುದ್ಧ ಬೇಡ ಅನ್ನೋರಿದ್ದಾರೆ. ನಾನು ಒಬ್ಬ ಯುದ್ಧ ಬೇಕು ಅಂತಂದೆ ಅಂದ್ರೆ ನಾಳೆ ಯುದ್ಧ ಆಗೋದು ಗ್ಯಾರಂಟಿ, ದುರ್ಯೋಧನಾದಿಗಳು ಸಾಯೋದು ಫಿಕ್ಸು. ಇವರೆಲ್ಲರೂ ಕೂಡಿ ನನಗೆ ಅನ್ಲಿಕ್ಕೆ ಶುರು ಮಾಡ್ತಾರೆ, ನೀವು ಹೇಳಿದ ಆತು, ಇವು ಹೇಳಿದ ಆತು ಅಂತ. ಇದ್ಯಾಕಪ್ಪ ಒತ್ತು ತಗೋಬೇಕು ಮಾರ, ಅಣ್ಣತಮ್ಮಂದ್ರೊಳಗೆ ಒಕ್ಕಟ್ಟಿರ್ಬೇಕು ಯಾವಾಗಲೂ. ನನ್ನ ಮನಸ್ಸು ಇರಲಿ ಇರಲಾರ್ದೆ ಇರಲಿ, ಅದರಿಂದ ಅನಾಹುತಗಳಾಗ್ತಾವೋ ಒಳ್ಳೇದಾಗ್ತಾವೋ ಅದು ಏನು ಬರ್ತದೋ ಒಕ್ಕಟ್ಟಿನಿಂದ ಫೇಸ್ ಮಾಡಬೇಕಾದಾಗ ನನ್ನ ಮನಸ್ಸು ಬಂದರೂ ಒಟ್ಟ ಬಿಟ್ಟರು ಒಟ್ಟ ಎಲ್ಲರ ಸಮ್ಮತಿ ಏನದ ಆ ಸಮ್ಮತಿ ನಾನು ಕೊಡಬೇಕು ಅನ್ನೋ ಕಾರಣದಿಂದ ಹೇಳಿದ್ದೇನೆ ಅಂತ. ನೋಡ್ರಿ ಎಷ್ಟು ಸಾಂಸಾರಿಕವಾಗಿರ್ತಕ್ಕಂತಹ ವ್ಯವಹಾರವನ್ನು ತೋರಿಸ್ತಾರೆ ಭೀಮಸೇನ ದೇವರು. ಇಂಥ ಭೀಮಸೇನ ದೇವ್ರನ್ನ ಹುಂಬ ಅಂತಾವ, ಏನು ಹೇಳ್ಬೇಕ್ರಿ. ಇಂತಹ ಮಹಾನ್ ತಿಳುವಳಿಕೆಯ ಮಹಾನ್ ವ್ಯಕ್ತಿ, ಸರ್ವಜ್ಞನಾಗಿರ್ತಕ್ಕಂತಹ ಭೀಮಸೇನ ದೇವರಿಗೆ ದೇವರ ಬಗ್ಗೆನೂ ಸ್ಪಷ್ಟವಾದ ತಿಳುವಳಿಕೆ, ಸಂಸಾರದೊಳಗೂ ಹೆಂಗೆ ವರ್ತನೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಅತೀ ಸ್ಪಷ್ಟ ತಿಳುವಳಿಕೆ ಇರೋದು ಭೀಮಸೇನ ದೇವರಿಗೆ. ಕೃಷ್ಣ ಅಂತಾನೆ, ಯೋಚನೆ ಮಾಡಬೇಡ, ನಿನಗೇನು ಭಯ ಅಲ್ಲೋದಲ್ಲ ಹಂಗಾರ ಅಂತ ಮುದ್ದಾಂ ಸ್ಪಷ್ಟಪಡಿಸ್ತಾನೆ. ಆ ಮಾತನ್ನ, ಈ ದುರ್ಯೋಧನಾದಿಗಳಿಗೆ ನಾನೇನು ಹೆದರುವುದಿಲ್ಲ ಅಂತಾನೆ ಭೀಮಸೇನ ದೇವರು. ಸರಿ ಆಗಲಿ ಅಂತಾನೆ. ಕೊನೆಗೆ ದ್ರೌಪದಿನ ಕೇಳ್ತಾನೆ, ಏನಮ್ಮ ಏನು ನಿನ್ನ ಅಭಿಪ್ರಾಯ ಅಂತ. ಆಕೆ ಕೇಶ ತೋರಿಸಿಬಿಡ್ತಾಳೆ, ಹೆರಳು ಹಾಕ್ಕೋಬೇಕಾಗಿದ್ದು ನಾನು ಇನ್ನೂ ಹೆರಳು ಹಾಕ್ಕೊಂಡಿಲ್ಲ ಅಂತಾಳಕ್ಕೆ. ಆಗಲಿ ಅಂತಾನೆ ಕೃಷ್ಣ. ಸರಿ ಈ ಕಡೆಗೆ ಬರಬೇಕೀಗ. ಕೃಷ್ಣ ಹೊರಟಿದ್ದಾನೆ ಅಂತ ವಾರ್ತೆ ಬಂತು. ದುರ್ಯೋಧನ ಆ ಕಡೆಗೆ ಸಭೆಯನ್ನು ಕರೀತಾನೆ. ಕೃಷ್ಣನಿಗೆ ಸ್ವಲ್ಪ ಸಣ್ಣವಿದ್ದಾಗಿಂದು ಹೊಟ್ಟಿಬಾಗ್ತಾನ. ಹೊಟ್ಟಿಬಾಗ್ತಾನ ಅಂದ್ರೇನು, ತಿನ್ನೋ ಚಟ ಭಾಳ ಅದ ಅವಂಗೆ
ಕೃಷ್ಣಗೆ ತಿಳ್ಕೊಂಬಿಟ್ಟದ್ದು ಪಾಪಿ ಇದು. ಸಣ್ಣವಿದ್ದಾಗ ಬೆಣ್ಣೆ ತಿಂದ, ಹಾಲು ಮೊಸರು ಎಲ್ಲ ತಿಂದ ಅಂತ ಕೇಳೇವಿ. ಅಷ್ಟು ಸಹಿತ ಎಲ್ಲ ಮಣ್ಣು ಸಹಿತ ಮುಕ್ಕಿದ ಅಂತ ಕೇಳೇವಿ. ಹೀಗಾಗಿ ಸ್ವಲ್ಪ ಇವ್ಗೆ ತಿನ್ನೋದು ಇದು ಭಾಳ ಅದ. ಅದಕ್ಕೆ ಎಲ್ಲಿ ಯಾವಾಗಲೂ ಹಿಂಗಿರ್ತದೆ, ಯಾರು ಆಹಾರ ಕೊಡ್ತಾರೆ ಅವರ ದಾಕ್ಷಿಣ್ಯಕ್ಕೆ ಒಳಗಾಗುವಂತಹ ಸಂದರ್ಭ ಬರ್ತದೆ. ಇದು ಅನ್ನದ ಋಣ ಅಂತ ಕರೀತಾರೆ ನೋಡ್ರಿ. ಕೆಲವೊಂದು ಋಣ ಇರ್ತಾವೆ, ಅವು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ವಿದ್ಯಾ ಋಣ, ಅದು ವಿದ್ಯಾ ಕೊಟ್ಟಿರ್ತಾರೆ ಅಂದಮೇಲೆ ಅವ್ರು ಋಣದಾಗಿರ್ತದೆ. ಅವ್ರು ಹೆಂಗೆ ಅಂತಾರೆ ಹಂಗೆ ನಾವು ಅಂದ್ಕೊಂಡು ಹೋಗಲೇಬೇಕಾದ ಪ್ರಸಂಗ ಬರ್ತದೆ. ಅದೇ ರೀತಿಯಾಗಿ ಅನ್ನದ ಋಣ, ಯಾರು ಅನ್ನ ಕೊಡ್ತಿರ್ತಾರೋ ಅವ್ರು ಹೆಂಗೆ ಅಂತಾರೆ ಹಂಗೆ ಎಸ್ ಅನ್ನಬೇಕಾದ ಪ್ರಸಂಗ ಇರ್ತದೆ. ಸರಿನೋ ತಪ್ಪೋ ಎಸ್ ಅನ್ನಬೇಕಾದ ಪ್ರಸಂಗ ಇರ್ತದೆ. ಹಂಗೆ ಇಲ್ಲೂ ಅಂತ ದುರ್ಯೋಧನ. ಕೃಷ್ಣನಿಗೆ ಸ್ವಲ್ಪ ನಾಲ್ಗಿ ಚಪಲ ಭಾಳ ಅದ. ನಾವು ಅಲ್ಲಿಂದ ಇಲ್ಲಿ ತನಕ ಬರಬೇಕಾದ್ರೆ ಅಲ್ಲಲ್ಲೇ ಇವು ರಿಫ್ರೆಶ್ಮೆಂಟ್ಸ್ಗಳನ್ನು ಕಟ್ಟಿದರೆ ಕೃಷ್ಣನಿಗೆ ಊಟ ಬೇಕಲ್ಲ, ಅದಕ್ಕೆ ಅಲ್ಲಲ್ಲೇ ಅವೆಲ್ಲವಕ್ಕೂ ಹೆಸರು ದುರ್ಯೋಧನ ರಿಫ್ರೆಶ್ಮೆಂಟ್ಸ್ ಅಂತ ಹೆಸರಿಟ್ಟುಬಿಡೋದು ಅವಕ್ಕೆ. ಅಂದ್ರೆ ಯಾರು ಕಟ್ಟ್ಯಾರ ಅಂತ ಗೊತ್ತಾಗ್ಬಿಡುತ್ತೆ, ಹೆಸರು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಇಲ್ಲಿ ನಿಮಗೆ. ಹಿಂಗೆ ದುರ್ಯೋಧನ ರಿಫ್ರೆಶ್ಮೆಂಟ್ಸ್ ಅಂತ ಕಟ್ಟಿಬಿಡೋದು. ಅಲ್ಲಿ ಒಳಗೆ ಬರ್ತಾನೆ, ಇಡ್ಲೋ ದ್ವಾಸೋ ಪುರಿನೋ ಏನು ಬೇಕೋ ಯಥೇಷ್ಟ ತಿಂತಾನೆ. ತಿಂದ ಮೇಲೆ ಅವಂಗೆ ಬಿಲ್ಲು ಅಂದರೆ ಬಿಲ್ ಬೇಡ ನಿನಗೆ, ದುರ್ಯೋಧನ ಹೇಳ್ಯಾನ ಕೃಷ್ಣನ ಕಡೆಯಿಂದ ಬಿಲ್ ಇಸ್ಕೋಬೇಡ್ರಿ ಅಂತ ಹೇಳ್ಯಾನ ಅಂತ ಹೇಳ್ಬಿಡೋದು. ಆವಾಗ ಕೃಷ್ಣಿಗೆ ಏನಾಗ್ಬಿಡ್ತದೆ, ಓ ಅಡ್ಡಿಲ್ಲ ಏನು ದುರ್ಯೋಧನ ಚಲೋ ಇದ್ದಾನೋ ಮಾರಾಯ ಅಂತ ಅನ್ನಿಸ್ತದೆ. ಇಲ್ಲಿ ಬಂದು ಕೊಂಡು ಆ ಬೆಡೆದಾಗಿರ್ತಾನೆ, ನಾವು ಹೆಂಗೆ ಹೇಳ್ತೀವಿ ಹೆಂಗೆ ಕೇಳ್ತಾನೆ ಅಂತ. ಹಿಂಗೆ ಈ ರೀತಿಯಾದ ಮಾತನ್ನು ಹೇಳಿದಾಗ ಭೀಷ್ಮಾಚಾರ್ಯರಿಗೆ ಸಿಟ್ಟು ಬರ್ತದೆ. ಹೊಟ್ಟೆಬಾಕ ಕೃಷ್ಣ ಅಂತ ತಿಳ್ಕೊಂಡೇ ಅಲ್ಲ, ನಾಲ್ಗಿ ಚಪಲದ ಕೃಷ್ಣನಿಗೆ ಏನು ತಿಳ್ಕೊಂಡೇ ಅಲ್ಲ, ನೀನು ಹಾಳಾಗಿ ಹೋಗ್ತಿ ಅಂತ ಮತ್ತೊಮ್ಮೆ ಬೈತಾರೆ ಭೀಷ್ಮಾಚಾರ್ಯರು. ಯಾಕಂದರೆ ಕೃಷ್ಣ ಯಾಕೆ ಬೆಣ್ಣೆ ಹಾಲು ಮೊಸರು ತಿಂದ 10ನೇ ಸ್ಕಂದೊಳಗೆ ನೋಡೋಣ, ಅದನ್ನು ವಿಸ್ತಾರವಾಗಿ ನೋಡೋಣ. ಭಾಗವತವೇ ಹೇಳ್ತದೆ ಅದನ್ನು ಯಾಕೆ ತಿಂದ ಅನ್ನೋದನ್ನು. ಶ್ರೀಕೃಷ್ಣ ಪರಮಾತ್ಮ ಅವರನ್ನು ಉದ್ಧಾರ ಮಾಡಲಿಕ್ಕಾಗಿ ತಾನು ಸ್ವೀಕಾರ ಮಾಡ್ಯಾನೋ ಹೊರತು ಸರ್ವಸಾರಭೋಕ್ತನಾದ ಭಗವಂತನಿಗೆ ಈ ಇಡ್ಲಿ ದ್ವಾಸಿ ಪುರಿಯಿಂದ ಏನಾಗಬೇಕಾಗಿದೆ ಭಗವಂತನಿಗೆ? ಅದರಿಂದ ಏನೂ ಆಗಬೇಕಾಗಿಲ್ಲ. ಜಗತ್ತಿನೊಳಗೆ ಒಂದು ರಿಫ್ರೆಶ್ಮೆಂಟ್ಸ್ ಹುಟ್ಟಬೇಕಾಗಿದ್ದು ರೀ. ಅವು ದುರ್ಯೋಧನ ರಿಫ್ರೆಶ್ಮೆಂಟ್ಸ್ ಹೆಸರುಗಳು ಚೇಂಜ್ ಆಗ್ಯಾವ ಅಷ್ಟೇ. ರಿಫ್ರೆಶ್ಮೆಂಟ್ ಅನ್ನೋದೇನದಲ್ಲ ಅದು ಮಾತ್ರ ಕಂಟಿನ್ಯೂ ಉಳಿದದು. ಸ್ವಲ್ಪ ಪದ ಬಿಡಿಸಿ ನೋಡುವ ಕರೆಕ್ಟ್ ಆಗಿಬಿಡ್ತದೆ. ರಿಫ್ರೆಶ್ಮೆಂಟ್ಸ್, ಫ್ರೆಶ್ ಮೇಂಟೆನೆನ್ಸ್. ಅಂದ್ರೇನು? ಇನ್ನೊಮ್ಮೆ ಹೌದಲ್ಲ. ಫ್ರೆಶ್ ಅಂದರೆ ತಂಗಳದ್ದು ಹಳಸಿದ್ದು ಎಲ್ಲ ಇನ್ನೊಮ್ಮೆ ಫ್ರೆಶ್ ಮಾಡಿ ಮೇಂಟೈನ್ ಮಾಡಿದ್ರು ಅಂದರೆ ಅದು ರಿಫ್ರೆಶ್ಮೆಂಟ್ ಅಂತ. ಅವ್ರು ಬಿದ್ದು ಹೋಗಿ ತಿಂತಾರೆ ಇವರು. ಅಯ್ಯೋ ಹಣೆ ಬಾರ. ಅದನ್ನು ಫಸ್ಟ್ ಹುಟ್ಟು ಹಾಕಿದ್ದು ಯಾರು ಅಂದ್ರೆ ದುರ್ಯೋಧನನೇ ಹುಟ್ಟು ಹಾಕಿದ. ಅದನ್ನು ಅಲ್ಲಿಂದ ಮುಂದೆ ಇವತ್ತೇನು ರೀ, ಒಂದೊಂದು ಒಣ ಹತ್ತತ್ತತ್ತವ ಇವತ್ತು ಎಲ್ಲ ಫುಲ್ ಇರ್ತಾವೆ. ನೀವು ಸಪ್ತಾಪುರ ಬಾವಿಯಿಂದ ಹಿಡ್ಕೊಂಡು ನಮ್ಮ ಆ ಹಳೆ ಮನೆ ತನಕ ಹೋದ್ರಿ ಅಂದ್ರೆ ಅಯ್ಯೇ ಹೆಜ್ಜೆ ಎಲ್ಲ ಕಡೆನೂ ರಶ್ ಇರ್ತಾವೆ. ಅದು ಏನು ಎಂತೂ ಇರಲಿ. ಅಂತೂ ಈ ರೀತಿಯಾದ ದುರ್ಯೋಧನ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಭೀಷ್ಮಾಚಾರ್ಯರು ಬೈದರು. ಶ್ರೀಕೃಷ್ಣ ಪರಮಾತ್ಮ ಹೋಗ್ಬೇಕಾರೆ ಅಲ್ಲಿ ಹೋಗ್ಬೇಕೇ ಇಲ್ಲ, ಬೋರ್ ನೋಡವ ಹೋಗಂಗೇ ಇಲ್ಲ. ಉದ್ಯಾನವನದಾಗಿದ್ದು ಬಿಡವ, ಪಾರ್ಕ್ನಾಗ ಮಲ್ಕೊಂಡ ಹೊರತು ಅಲ್ಲಿ ಒಳಗೆ ಹೋಗಲೇ ಇಲ್ಲ. ಲಾಡ್ಜ್ ಒಳಗೆ ದುರ್ಯೋಧನ ರಿಫ್ರೆಶ್ಮೆಂಟ್ ಅಲ್ಲಿ ಕಾಲೇ ಇರಲಿಲ್ಲ ಪರಮಾತ್ಮ. ಸೀದಾ ತಾನು ಹಸ್ತಿನಾವತಿಗೆ ಬರ್ತಾನೆ ಪರಮಾತ್ಮ. ಬಂದಾಗ ಎಲ್ಲರೂ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ವಾಗತಿಸಬೇಕು ಅಂತ. ಯಾಕಂದ್ರೆ ಯಾವಾಗಲೂ ಹಿಂಗಿರ್ತದೆ, ರಾಜನಿಗೆ ಯಾವ ಮರ್ಯಾದೆಯನ್ನು ಮಾಡಬೇಕೋ ರಾಜದೂತನಿಗೂ ಕೂಡ ಅದೇ ಮರ್ಯಾದೆಯನ್ನು ಮಾಡಬೇಕು. ಆದ್ದರಿಂದಾಗಿ ಅವನಿಗೆ ಆ ಮರ್ಯಾದೆಯನ್ನು ಕೊಡಬೇಕು ಅಂತ ಧೃತರಾಷ್ಟ್ರ ನಿಂತುಕೊಂಡಾನ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕರ್ಣ, ವಿದುರ ಎಲ್ಲರೂ ನಿಂತುಕೊಂಡ ಶ್ರೀಕೃಷ್ಣ ಪರಮಾತ್ಮನಿಗೆ ಸ್ವಾಗತ ಮಾಡಬೇಕು ಅಂಥೇಳಿ. ರಥದಿಂದ ಕೆಳಗಿಳಿದ ಶ್ರೀಕೃಷ್ಣ ಪರಮಾತ್ಮ. ಭೀಷ್ಮಾಚಾರ್ಯರು ಮುಂದೆ ಬಂದರು, ಅವನಿಗೆ ಕೈ ಮುಗಿದ್ರು. ಬಾ ಕೃಷ್ಣ, ಅವಶ್ಯವಾಗಿ ನಮ್ಮ ಮನೆಗೆ ಬಾ ಅಂತ ಕರೆದರು. ಶಿಟ್ಲೆ ನೋಡಿದ ಭೀಷ್ಮಾಚಾರ್ಯರನ್ನು. ಯಾಕಂತ ಭೀಷ್ಮಾಚಾರ್ಯ ಹೆದರಿಬಿಟ್ರು. ಯಾಕೆ ಕೃಷ್ಣ ಹಿಂಗೆ ಶಿಟ್ಲೆ ನೋಡ್ಲಿಕ್ಕತ್ತಾನ ಅಂತ. ಆಗ ಬಾ ಕೃಷ್ಣ ನಮ್ಮ ಮನೆಗೆ ಬಾ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಅಂತಾನ, ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆ ಸೆಳೆಬೇಕಾದ್ರೆ ನಿಮಗೆ ಕೇಳಿದ್ಲಕ್ಕಿ ಪ್ರಶ್ನೆ, ಇದು ಧರ್ಮ ಏನು? ಹೆಣ್ಣು ಮಗಳನ್ನು ದ್ಯೂತಕ್ಕೆ ಇಡೋದು ಧರ್ಮ ಏನು ಅಂತ ಕೇಳಿದಾಗ ಅದು ಅಧರ್ಮ ಅಂತ ನಿಮ್ಮ ಬಾಯಿಯಿಂದ ಬರಲೇ ಇಲ್ಲ. ಅಯ್ಯೋ ನಂಗೆ ಧರ್ಮಗಳು ಗೊತ್ತೇ ಇಲ್ಲ ಅಂದ್ಬಿಟ್ರಿ. ನಿಮ್ಮ ಮನೆಗೆ ಬರೋದಾ ಅಂದ್ಬಿಟ್ಟ. ಬರೋದಿಲ್ಲ ನಿಮ್ಮ ಮನೆಗೆ. ವೃದ್ಧರು, ಜ್ಞಾನಿಗಳು ವಯಸ್ಸಾದದ್ದಕ್ಕಾದರೂ ಒಂದು ಬೆಲೆಯನ್ನು ಕೊಡಬೇಕಾಗಿತ್ತು, ಆಯಿತು ಅಂತಾದರೂ ಅನ್ನಬೇಕಾಗಿತ್ತು ಶ್ರೀಕೃಷ್ಣ ಪರಮಾತ್ಮ. ಆ ವಯಸ್ಸು, ಆ ಜ್ಞಾನ ಅದನ್ನು ಏನೂ ನೋಡಲೇ ಇಲ್ಲ ಶ್ರೀಕೃಷ್ಣ ಪರಮಾತ್ಮ. ನಿಮ್ಮ ಮನೆಗೆ ಬರೋದಾ ಅಂತ ಮುಖಾನೇ ತಿರುಗಿಸ್ಬಿಟ್ಟ. ಭೀಷ್ಮಾಚಾರ್ಯರ ಮುಖಾನೇ ತಿರುಗಿಸ್ಯಾನವ ಅಂದ್ರೆ ಇನ್ನು ಯಾರ ಮುಖಕ್ಕೆ ಮಹತ್ವ ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಥಟ್ನೆ ಎಲ್ಲರೂ ಹಿಂಸರಿದ್ರು. ದುರ್ಯೋಧನ ಅಂದ, ಬಾ ನಮ್ಮನ್ನು ಕರಿಬೇಕಲ್ಲ. ದುರ್ಯೋಧನ ಅಂದ, ನಮ್ಮ ಮನೆಗೆ ಬಾ ಅಂದ. ಪಾಪಿ ಹೋಗ ಕಡೆ ಬರೋದು ನಿನ್ನ ಮನೆಗೆ ಅಂದ.
ಧೃತರಾಷ್ಟ್ರ ಕರೆದ, ನಾ ರಾಜ, ನಾನು ಬರ್ತೀನಿ, ನಾ ಕರಿತೀನಿ ಬಾ ಅಂದ. ನೀನು ಮಕ್ಕಳ ಕೈಯಾಗ ವಾಸ್ತವಿಕವಾಗಿ ಜ್ಞಾನದಿಂದಲೇ ಕುರುಡನಾಗಿ ನೀನು ನಿನ್ನ ಮನೆಗೂ ಬರುವುದಿಲ್ಲ ಅಂದ. ವಿದುರನಿಗೆ ಕರಿಬೇಕು ಅಂತ ಅಪೇಕ್ಷೆ ಪಾಪ. ಆದ್ರೆ ಇನ್ನೊಂದೇನೋ ಕಾರಣ ಹೇಳಿ ಎಲ್ಲಾರ್ದು ದೋಷ ತೆಗಿಲಿಕತ್ತಾನ ಕೃಷ್ಣ. ಭೀಷ್ಮಾಚಾರ್ಯದಿಂದ ಹಿಡ್ಕೊಂಡು ಎಲ್ಲಾರ್ದು ದೋಷ ತೆಗಿಲಿಕತ್ತಾನ. ನನ್ನೊಳಗೂ ಏನೋ 10 ದೋಷಗಳನ್ನು ತೆಗೆದು ಬರಂಗಿಲ್ಲ ಅಂತ ಅಂದ್ಬಿಟ್ರೆ ಅದಕ್ಕೆ ಬ್ಯಾಡ ಬಿಡೋ ಮಾರಾಯ ಅಂತ ಪಾಪ ಹಿಂದಿಂದ ಸರ್ಕೊಂಡು ನಿಂತಾನ. ಹೋಗಿ ಡುಬ್ಬ ಚಪ್ಪರಿಸ್ಬಿಟ್ಟ ಶ್ರೀಕೃಷ್ಣ ಪರಮಾತ್ಮ. ವಿದುರ ನಡಿ ಹೋಗೋಣ ನಿನ್ನ ಮನೆಗೆ ಅಂತಾನ. ಏನು ಸಂತೋಷ ಆಗ್ಬೇಕ್ರಿ ವಿದುರನಿಗೆ, ಭಾಳ ಖುಷಿ ಆಯಿತು. ಶ್ರೀಕೃಷ್ಣ ಪರಮಾತ್ಮನ ಕರ್ಕೊಂಡು ಹೋಗಿ ಹೆಂತಿಗೆ ಹೇಳಿದ, ಮೃಷ್ಟಾನ್ನ ಭೋಜನ ಮಾಡು ಕೃಷ್ಣ ಬಂದಾನ ಇವತ್ತು ನಮ್ಮ ಮನೆಗೆ ಅಂತ ಹೇಳಿ. ಸ್ನಾನ ಅನ್ನಿಕ ಎಲ್ಲ ಆಯಿತು. ಆಕಿನೂ ಚಲೋ ಮೃಷ್ಟಾನ್ನವನ್ನು ಮಾಡಿದ್ಲು ಪಾಪ ವಿದುರನ ಹೆಂಡತಿ. ಮೃಷ್ಟಾನ್ನ ಭೋಜನವನ್ನು ಮಾಡಿದ ಶ್ರೀಕೃಷ್ಣ ಪರಮಾತ್ಮ. ಸಂತೋಷದಿಂದ ಊಟ ಮಾಡಿದ. ಊಟ ಆದಮೇಲೆ ಹಣ್ಣು ತಿನ್ನೋದು ವಾಸ್ತವಿಕ ನಮ್ಮ ಭಾರತ ದೇಶದ ಮೊದಲಿನ ಸಂಪ್ರದಾಯವೇ ಅದು. ಬಾಳೆಹಣ್ಣನ್ನು ತಿನ್ನೋದು ಪಚನ ಆಗಲಿ ಅಂತ ಅನ್ನೋ ಕಾರಣದಿಂದ ಬಾಳೆಹಣ್ಣು ತಿನ್ನೋದು. ಅವ್ನಿಗೆ ಅತಿಯಾದ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಭಕ್ತಿ, ವಿಶ್ವಾಸ, ಅಂತಃಕರಣ ಅವೆಲ್ಲ ಇರೋದರಿಂದಾಗಿ ಬೇಕಾದಷ್ಟು ಬಾಳೆಹಣ್ಣುಗಳನ್ನು ಇಟ್ಟಿದ್ದ. ಹಿಂಗೆ ವಿದುರನ ಹೆಂಡತಿ ಕೂತಾಳ, ಹಿಂಗೆ ಕೃಷ್ಣ ಕೂತಾನ, ಹಿಂಗೆ ವಿದುರ ಕೂತಾನ. ಎದರ ಬದರ ಕೃಷ್ಣ ವಿದುರ. ವಿದುರನ ಪಕ್ಕದಲ್ಲಿ ಅವನ ಹೆಂಡತಿ ಕೂತಾಳ. ಬಾಳೆಹಣ್ಣು ಸುಲಿದು ತನ್ನ ಗಂಡನ ಕೈಯಲ್ಲಿ ಹಾಕ್ತಾಳ. ಗಂಡ ಕೃಷ್ಣನ ಕೈಯಲ್ಲಿ ಹಾಕ್ತಾನೆ. ಆ ಕೃಷ್ಣ ಅದನ್ನು ಸ್ವೀಕಾರ ಮಾಡ್ತಾನೆ. ಈ ಕ್ರಿಯೆ ನಡೆದದು. 1 ಬಾಳೆಹಣ್ಣಾತು, 2 ಬಾಳೆಹಣ್ಣಾತು. ವಿದುರನ ಮುಖ ಕೃಷ್ಣ ನೋಡ್ತಾನೆ, ಕೃಷ್ಣನ ಮುಖವನ್ನು ವಿದುರ ನೋಡ್ತಾನೆ. ಏನು ಬಾಯಾಗ ಹಾವ ಕೊಡ್ಲಿಕ್ಕತ್ತಾನ, ಇವೇನು ಬಾಯಾಗ ಹಾಕ್ಕೊಳ್ಲಿಕ್ಕತ್ತಾನ, ಲಕ್ಷ್ಯನೇ ಇಲ್ಲ ಇಬ್ಬರಿಗೂ. ಮುಖ ನೋಡೋದ್ರೊಳಗೇನೆ ತನ್ಮಯನಾಗಿ ಕೃಷ್ಣನ ಮುಖವನ್ನು ಅವ ನೋಡ್ತಾನೆ, ತನ್ಮಯನಾಗಿ ವಿದುರನ ಮುಖವನ್ನು ಇವ ನೋಡ್ತಾನೆ. ಹೋದವ್ರಿ 10-12 ಬಾಳೆಹಣ್ಣು ಹೋದವು. ಕೊನೆ ಬಾಳೆಹಣ್ಣಿನ ಸಿಪ್ಪಿ ಹಿಂಗೆ ತೆಗೆದು ನೋಡ್ತಾಳೆ ವಿದುರನ ಹೆಂಡತಿ. ಅಯ್ಯೋ ಚಿಟ್ನ ಚೀರ್ಬಿಟ್ಲು. ಆಗಿಬ್ಬರು ಅಲರ್ಟ್ ಆದರು. ವಿದುರ ಕೃಷ್ಣ ಯಾಕಂದು ನೋಡಿದ್ರು. ಅಯ್ಯೋ ಇಲ್ಲಿ ತನಕ ನೀವು ಹಣ್ಣು ಕೆಳಗೆ ಹಾಕಿರಿ, ಸಿಪ್ಪಿ ಕೊಟ್ಟಿರಿ, ಕೃಷ್ಣ ಸಿಪ್ಪಿ ತಿಂದಾನ ಅಂದರು. ಆಗ ಕೃಷ್ಣ ಅಂತಾನ, ಸಿಪ್ಪಿ ತಿನ್ಯಾನ ನನಗೆ ಗೊತ್ತೇ ಆಗಲಿಲ್ಲ ಅಂತಾನ. ಅಂದರೆ ನಾವು ಏನು ಕೊಡ್ತೀವಿ, ಭಕ್ತಿಯಿಂದ ಏನು ಕೊಡ್ತೀವಿ ಅದನ್ನು ತಗೋತಾನೆ ಪರಮಾತ್ಮ. ನೀವು ಸಿಪ್ಪಿ ಇಟ್ಟರು ಅಟ್ಟ, ಹಣ್ಣು ಇಟ್ಟರು ಅಟ್ಟ. ನಮ್ಮ ಕನಕದಾಸರು ಕಚ್ಚಿಟ್ರ ಕಚ್ಚ ಸ್ವೀಕಾರ ಮಾಡಿದ ಉಡುಪಿ ಶ್ರೀಕೃಷ್ಣ ಪರಮಾತ್ಮ. ಆ ಕಥೆ ದೂರಳಿತು. ವಿದುರನ ಕಥೆ ದ್ವಾಪರ ಯುಗದ ಕಥೆ ಆಯಿತು. ಕಲಿಯುಗದೊಳಗೇನೆ ಪಾಪ ವಾದಿರಾಜ ಗುರುಸಾರ್ವಭೌಮರು ಹೇಳಿದ್ರು, ಏನಿಲ್ಲ ಆ ಕನಕನಿಗೂ ನೀವು ಪದಾರ್ಥಗಳನ್ನು ಕೊಡ್ರಿ, ಅವನು ನೈವೇದ್ಯಕ್ಕಿಡಲಿ ಅಂತ ಹೇಳಿದ್ರು. ಉಡುಪಿ ಒಳಗೆ ನಡೆದ ಘಟನೆ ಅದು. ಅದೇನು ಹೊರಗಡೆ ಕನಕನ ಕಿಂಡಿ ಅಲ್ಲ, ಅದರ ಎದುರಿಗೆ ಒಂದು ಕನಕನ ಮೂರ್ತಿ ನಿಲ್ಲಿಸ್ಯಾರ. ಆ ಮೂರ್ತಿ ಇದ್ದ ಸ್ಥಳದೊಳಗೆ ನಡೆದ ಒಂದು ಪ್ರಸಂಗ ಅದು. ಅಲ್ಲೇ ಕನಕ ಇರ್ತಿದ್ದ. ಆ ಪ್ರದೇಶದಲ್ಲಿ ಕನಕದಾಸರು ಇರ್ತಿದ್ರು. ಇವರು ಕೇಳಲಿಕ್ಕೆ ಹೋದಾಗ ಅವರು ನಿನಗೇನು ಕೊಡ್ತಾರೆ ಹೋಗಂತ ಜಬರಿಸಿ ಕಚ್ಚು ಕೊಟ್ರಂತ. ಅಕ್ಕಿ ಕಚ್ಚು, ಅಕ್ಕಿ ತೊಳಿತೀವಲ್ಲ ಆ ಅಕ್ಕಿ ಕಚ್ಚು ಕೊಟ್ರಂತ ಪರಟಿ ಒಳಗೆ. ಆಗ್ಲಿ ಅಂತ ಕನಕದಾಸ ಅದನ್ನೇ ತಗೊಂಡು ಬಂದ. ಆ ಪರಟಿ ಒಳಗಿರೋ ಕಚ್ಚು ಏನದ, ಕಚ್ಚನ್ನೇ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಸಮರ್ಪಣೆ ಮಾಡಿದ ಕನಕದಾಸ. ಉಡುಪಿ ಶ್ರೀಕೃಷ್ಣನ ಬಾಯಿಯಿಂದ ಕಚ್ಚು ಬೀಳಿಕತ್ತಂತ. ನೋಡ್ರಿ, ಪರಮಾತ್ಮ ಸ್ವೀಕಾರ ಮಾಡಿದ್ದ ಅದನ್ನ ಅಂತ ಕನಕದಾಸರ ಕಥೆಗೆ. ಇವತ್ತಿಗೂ ಇದು ಸುಳ್ಳ ಕಥೆ ಏನೋ ಹಂಗೆ ಎದ್ದದಂತ ಹೇಳ್ಬಿಟ್ರೆ, ಕೃಷ್ಣ ತಿರುಗಿದ ಅನ್ನೋದು ಸುಳ್ಳು ಕಥೆ ಅದು. ಏಕಾಶಿ ಬಾಳೆಹಣ್ಣು ಕೊಟ್ಟಿದ್ರು ವ್ಯಾಸರ ಇರೋದು ಸುಳ್ಳು ಕಥೆ ಅದು. ಹಂಗೆ ಇದು ಸುಳ್ಳು ಕಥೆ ಅಲ್ಲ, ಮತ್ತೆ ಇದು ಸತ್ಯ ಕಥೆ. ಯಾಕಂದ್ರೆ ಇವತ್ತಿಗೂ ಉಡುಪಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕಚ್ಚು ನೈವೇದ್ಯ ಮಾಡ್ತಾರೆ. ಇದರ ನೆನಪಿಗಾಗಿ ಕನಕದಾಸನಿಗೆ ಶ್ರೀಕೃಷ್ಣ ಪರಮಾತ್ಮ ಕನಕದಾಸ ಕೊಟ್ಟ ಕಚ್ಚನ್ನು ಸ್ವೀಕಾರ ಮಾಡಿದ ಅನ್ನೋ ಕಾರಣಕ್ಕಾಗಿ ಉಡುಪಿಯಲ್ಲಿ ಇವತ್ತಿಗೂ ಶ್ರೀಕೃಷ್ಣ ಪರಮಾತ್ಮನಿಗೆ ಕಚ್ಚಿನ ಸಮರ್ಪಣೆಯನ್ನು ಮಾಡ್ತಾರಾದ್ದರಿಂದಾಗಿ ಇದು ನಡೆದ ಘಟನೆ ಸತ್ಯ ಅಂತ ನಾವು ತಿಳಿಬೇಕು. ಇರಲಿ, ಅಂತೂ ಕನಕದಾಸ ಕೊಟ್ಟ ಕಚ್ಚನ್ನೇ ಕೊಡದ ಪರಮಾತ್ಮ ಇನ್ನು ಸಾಕ್ಷಾತ್ತಾಗಿ ವಿದುರ ಅವ ಕೊಟ್ಟು ಸಿಪ್ಪಿ ತಿನ್ನಂಗಿಲ್ಲೇನ್ರಿ ಪರಮಾತ್ಮ. ಇನ್ನೂ ಒಂದು ಹೇಳ್ತೀನಿ, ಬೇಡ ಯಾರು ನೀವೆಲ್ಲ ಮಾಡ್ತೀರಿ ಇಲ್ಲೋ ನನಗೆ ಗೊತ್ತಿಲ್ಲ. ಕೆಲವ್ರ ಮನ್ಯಾಗ ಮಾಡ್ತಿರ್ತಾರೆ, ಬಾಳೆಹಣ್ಣಿನ ಸಿಪ್ಪಿದ ಪಲ್ಯ ಮಾಡ್ತಾರೆ. ಸಿಪ್ಪಿ ಹೆಂಗೆ ತಿಂದಾರಿ ಅಂತ ಬಾಳೆಹಣ್ಣಿನ ಸಿಪ್ಪಿದ ಪಲ್ಯ ಮಾಡ್ತಾರೆ ಕೆಲವರು. ಚಪಾತಿ ಇವೆಲ್ಲ ಮಾಡಿದಾಗ ಕೆಲವು ಕಡೆ ನೋಡೇನ ಅದನ್ನು. ಇರಲಿ, ಅಂತೂ ತಾತ್ಪರ್ಯ ಸಿಪ್ಪಿ ಅಂದ್ರೆ ವರ್ಜ್ಯ ಅಂತ ಏನಲ್ಲ. ಒಂದು ಹಣ್ಣು ಸಿಪ್ಪಿ ಒಳಗೆ ಸಿಪ್ಪಿ ವರ್ಜ್ಯ ಇಲ್ಲ ಅಂತೇನಲ್ಲ. ಆದರೆ ಪರಮಾತ್ಮ ಆ ಸಿಪ್ಪಿ ಒಳಗೂ ಕೂಡ ತನ್ನದೇ ಆದ ಒಂದು ಸ್ವಾಖ್ಯ ರಸವನ್ನು ಇಟ್ಟಿದ್ದಾನೆ, ಅದನ್ನು ಸ್ವೀಕಾರ ಮಾಡಿದ್ದಾನೆ. ಇಷ್ಟು ಮೇಲ್ನೋಟಕ್ಕೆ ಈ ಅರ್ಥ. ಒಳ ಅರ್ಥದಲ್ಲಿ ನೀನು ಭಕ್ತಿಯಿಂದ ಏನು ಕೊಡ್ತೀಯೋ ಅದನ್ನು ಸ್ವೀಕಾರ ಮಾಡ್ತಾನೆ. ವಿದುರ ಅಂದ, ಅಯ್ಯೋ ಕೃಷ್ಣ ತಪ್ಪು ಮಾಡಿಬಿಟ್ನಲ್ಲೋ, ಅಪರಾಧ ಮಾಡಿಬಿಟ್ಟೆ ಅಂದ. ಏನೂ ಅಪರಾಧ ಮಾಡಿಲ್ಲ, ನೀನು ಭಕ್ತಿಯಿಂದ ಕೊಟ್ಟು ನಾನು ಭಕ್ತಿಯಿಂದ ತಿಂದೇನೆ, ಏನು ವಿಚಾರ ಮಾಡಬೇಡ ನೀನು ಅಂತ ಇಷ್ಟು ಹೇಳಿ ಸಮಾಧಾನವನ್ನು ಮಾಡಿದ ಕೃಷ್ಣ. ಇಷ್ಟೆಲ್ಲ ಭಕ್ತಿ ತೋರಿಸಿದ ವಿದುರ
ಒಂದು ಕ್ಷಣದಲ್ಲಿ ಸೋತು ಬಿಟ್ಟ ನೋಡ್ರಿ. ಕುಂತಿ ಹೆಂಗೆ ಸೋತ್ಲೋ ಹಂಗೆ ವಿದುರನೂ ಸೋತ. ಕೃಷ್ಣ ನಾಳೆ ಸ್ವಲ್ಪ ಹುಷಾರಾಗಿ ಮಾತಾಡಪ್ಪ ಅಂದ. ಕೃಷ್ಣ ಅಂದ, ಯಾಕೋ ಅಂದ. ಇಲ್ಲ, ನಾಳೆ ಅಕಸ್ಮಾತ್ ನೀ ಏನಾರ ಮಾತುಕತೆ ಒಳಗೆ ವ್ಯತ್ಯಾಸ ಆಯ್ತು ಅಂದ್ರೆ ನಿನ್ನ ಬಂಧನಕ್ಕೊಳಗೆ ಪಡಿಸ್ಬೇಕು ಅಂತ ಯೋಚನೆ ಮಾಡ್ಯಾರ. ಬಾಗಿಲದೊಳಗೆ ಮ್ಯಾಲ ಹಿಂಗೆ ಪಂಜರ ಇಟ್ಟಾರ. ನೀ ಒಪ್ಪಂದಕ್ಕೆ ಸರಿ ಆಗಲಿಲ್ಲ, ಅವರ ಅಪೇಕ್ಷೆಯಂತೆ ಆಗಲಿಲ್ಲ, ಪಾಂಡವರ ಅಪೇಕ್ಷೆಯಂತೆ ಆತು ಅಂತಂದ್ರೆ ನೀ ಬಾಗಿಲ ದಾಟಬೇಕಾದ್ರೆ ಒಂದು ಇಲ್ಲೇ ಬಟನ್ ಒತ್ತಿದ್ರೆ ಸಾಕು, ಪಟ್ನದ ನಿನ್ನ ಮೇಲೆ ಪಂಜರ ಬೀಳ್ತದೆ, ನಿನ್ನ ಒಳಗೆ ಹಾಕಿಬಿಡ್ತಾರೆ. ಅವರು ಒಳಗೆ ಹಾಕಿದ ಮೇಲೆ ಪಾಂಡವರು ಬರ್ತಾರೆ. ಯಾಕೆ ಕೃಷ್ಣನ ಒಳಗೆ ಹಾಕಿರಿ ಅಂತ ಕೇಳಲಿಕ್ಕೆ ಬರ್ತಾರೆ. ರಾಜ್ಯ ಬೇಕೋ ಕೃಷ್ಣ ಬೇಕೋ ಅಂತ ಆಪ್ಷನ್ ಕೊಡ್ತಾರೆ ಅವರಿಗೆ. ಅವರು ಕೃಷ್ಣನೇ ಬೇಕು ಅಂತಾರೆ, ರಾಜ್ಯ ಬೇಡ ಅಂತಾರೆ. ತಿರ್ಗಾ ರಾಜ್ಯವನ್ನು ತಾವು ತಗೋಬೇಕು ಅಂತನ್ನುವಂತಹ ಯೋಚನೆಯನ್ನು ಅವರು ಮಾಡಿದ್ದಾರೆ ಅಂತಿಷ್ಟು ಹೇಳಿದಾಗ ಕೃಷ್ಣ ನಕ್ಕು ಬಿಡ್ತಾನೆ. ನೋಡ್ರಿ, ವಿದುರ ಹೇಳಿದ್ದು ತಪ್ಪೇನದರಿ ಇದರೊಳಗೆ ಅಂತ ಅನ್ನಿಸ್ತದೆ. ಸರ್ವಜ್ಞನಾದ ದೇವರಿಗೆ ಗೊತ್ತಿಲ್ಲೇನ್ರಿ, ಧಿಯೋ ಯೋನ ಪ್ರಚೋದಯಾತ್. ಈ ಅಧಿಕ ಮಾಸ ಮಹಾತ್ಮೆ ಹೇಳಬೇಕಾದ್ರೆ ಹೇಳ್ತಾರೆ, ದೊಡ್ಡವ್ರ ಸಂಗತಿ ಮಾತಾಡಬೇಕಾದ್ರೆ 2 ಸರಿ ರಿಪೀಟ್ ಮಾಡಬಾರ್ದಂತ. ಬಹಳ ಸುಂದರವಾಗಿ ಹೇಳ್ತಾರೆ. ಭಾಳ ವಿವರ ಕೊಡಬಾರ್ದು. ದೊಡ್ಡವ್ರು ಕೂಡ ಮಾತಾಡಬೇಕಾದ್ರೆ ಭಾಳ ವಿವರ ಕೊಡಬಾರ್ದು. ಸ್ವಾಮಿಗಳ ಹತ್ರ ಹೋಗಿರ್ತೇವಲ್ಲ, ಇದು ಹಿಂಗಾದ್ರೆ ಹೆಂಗೆ ಆಗ್ತದ್ರಿ, ಹಂಗಾದ್ರೆ ಹಂಗೆ ಆಗ್ತದ್ರಿ, ಇದನ್ನು ಹಿಂಗೆ ಮಾಡೋಣ್ರಿ, ಹಂಗೆ ಮಾಡೋಣ್ರಿ, ಹುತ್ತು ಚಾಕರ ಹರಟಿ ಹೊಡಿಬಾರ್ದು. ಅವ್ರು ಕೂಡ ಇಷ್ಟೇ, ಹಿಂಗೆ ಮಾಡೋಣ ಅಂತ ಅನ್ನಿಸ್ತದ್ರಿ, ಇಷ್ಟೇ ಹೇಳಬೇಕು. ಹಿಂಗೆ ಮಾಡೋಣ ಅಂತ ಅನ್ನಿಸ್ತದ್ರಿ, ಸ್ವಾಮಿಗಳ ಚಿತ್ತ ಇಷ್ಟೇ ಅನ್ಬೇಕು. ಹೆಚ್ಚಿನ ಹಿಂಗೆ ಮಾಡಿದ್ರೆ ಹಿಂಗೆ ಭಾಳ ಚಲೋ ಆಗ್ತದ್ರಿ, ಹಂಗೆ ಮಾಡಿದ್ರೆ ಹಂಗೆ ಆಗ್ತದ್ರಿ, ಹಿಂಗೆಲ್ಲ ಭಾಳ ಎಕ್ಸ್ಪ್ಲನೇಷನ್ ಕೊಡಬಾರ್ದು. ಹೇಳಿದ್ದೆ ರಿಪಿಟೇಷನ್ ಮಾಡಬಾರ್ದು ಅವ್ರ ಮುಂದೆ, ದೊಡ್ಡವ್ರ ಮುಂದೆ ಯಾವಾಗಲೂ. ಹೌದಾ? ಯಾಕೆ ಅವ್ರಿಗೆ ಹೆಂಗಿರ್ತೋ ಗೊತ್ತೇನ್ರಿ, ದೊಡ್ಡವ್ರ ಲಕ್ಷಣ ಏನು ಗೊತ್ತೇನು? ನೀವು ಮಾತಾಡ್ಬೇಕಾದ್ರೆ ಅರ್ಧ ಮಾತಾಡಿದಾಗಲೇ ಮುಂದಿಂದ ಏನು ಅಂತ ಗ್ರಹಿಸಿಬಿಡ್ತಾರೆ. ಆ ಶಕ್ತಿ ಸಾಮಾನ್ಯ ದೊಡ್ಡವರಿಗೆ ಇರ್ತದೆ. ಈಗ ಶಾಲೆ ಒಳಗೆ ಮಕ್ಕಳು ಏನೋ ಒಂದು ಪ್ರಶ್ನೆ ಕೇಳಬೇಕು ಅಂತ ಅರ್ಧ ಪ್ರಶ್ನೆ ಕೇಳಿದಾಗ ಮಾಸ್ತರ್ ಗೊತ್ತಾಗ್ಬಿಡ್ತದೆ, ಈ ಮುಂದಿನ ಅಭಿಪ್ರಾಯ ಅದ ಒಂದು ಅಂತ ಗೊತ್ತಾಗ್ಬಿಡ್ತದೆ. ಯಾಕೆ? ಎಕ್ಸ್ಪೀರಿಯನ್ಸ್ ಅದು ಗೊತ್ತಾಗ್ಬಿಡ್ತದೆ. ಮಕ್ಕಳು ಮುಂದಿನ ಹಿಂಗೆ ಮಾತಾಡೋರಿದ್ದಾರೆ ಅನ್ನೋ ತಾಯಿ ತಂದೆ ಗೊತ್ತಾಗ್ಬಿಡ್ತದೆ. ಹೌದಲ್ಲ? ಅದು ಯಾಕೆ? ಎಕ್ಸ್ಪೀರಿಯನ್ಸ್. ಅದು ಅನುಭವದಿಂದ ಗೊತ್ತಾಗೋದು ಹೋಗೇ ಬಿಡ್ತದೆ. ಇನ್ನು ಯಾರ್ಯಾರ ತಲೆಯಾಗ ಏನೇನು ಬುದ್ಧಿ ಪ್ರಚೋದನೆ ಮಾಡ್ತಾನೋ ಭಗವಂತನಿಗೆ ಗೊತ್ತಿಲ್ಲೇನ್ರಿ. ಧಿಯೋ ಯೋನ ಪ್ರಚೋದಯಾತ್. ಎಲ್ಲರ ಬುದ್ಧಿನೂ ಪ್ರಚೋದನೆ ಮಾಡ್ತಕ್ಕಂಥ ಮಹಾಸ್ವಾಮಿಗೆ ದುರ್ಯೋಧನನ ವಿಚಾರ ಏನು, ಕರ್ಣನ ವಿಚಾರ ಏನು, ಭೀಷ್ಮಾಚಾರ್ಯರ ವಿಚಾರ ಏನು, ಎಲ್ಲ ವಿಚಾರಗಳು ಗೊತ್ತವ ಅವನಿಗೆ. ಗೊತ್ತಿದ್ದವನಿಗೆ ಅದನ್ನು ಈ ರೀತಿಯಾಗಿ ಸ್ವಲ್ಪ ಹುಷಾರಾಗಿ ಮಾತಾಡುವಂತ ಹಿಂಗೆ ಎಚ್ಚರಿಕೆ ಕೊಟ್ಟರೆ. ಹೀಗಾಗಿ ಶ್ರೀಕಂಠ ಪರಮಾತ್ಮ ನಾಲ್ಕು ಬಿಟ್ಟ. ವಿದುರನಿಗೆ ಮಾರ್ಕ್ಸ್ ಕಡಿಮೆ ಬಂದು ಬಾಳೆಹಣ್ಣು ಕೊಟ್ಟು ಭಾಳ ಪುಣ್ಯ ಕಟ್ಕೊಂಡಿದ್ದ. ಭಕ್ತಿ ತನ್ಮಯನಾಗಿ ಬಾಳೆಹಣ್ಣು ಕೊಟ್ಟು ಪುಣ್ಯ ಕಟ್ಕೊಂಡಿದ್ದ. ಸ್ವಲ್ಪ ಎಲ್ಲೋ ಜೂನದಪ್ಪ ಕೃಷ್ಣ, ಸ್ವಲ್ಪ ಹುಷಾರಿರ್ಬೇಕು ಅಂತ ಏನು ಹೇಳಿದ್ನಲ್ಲ, ಅಲ್ಲಿ ಮಾರ್ಕ್ಸ್ಗಳು ಕಡಿಮೆ ಆಗಿಬಿಟ್ಟು. ನೋಡ್ರಿ, ಸಾಧನೆ ಒಳಗೂ ಹೆಂಗಿರ್ತದೆ ಅಂತ ಅನ್ನೋದನ್ನು ಗಮನಿಸಬೇಕಿಲ್ಲ. ಸರಿ, ಶ್ರೀಕಂಠ ಪರಮಾತ್ಮ ಆಗಲಿ ಎಂದ. ಬಂದ ಧೃತರಾಷ್ಟ್ರನಿಗೆ ಹೇಳಿದ, ನೋಡಪ್ಪ, ವಾಸ್ತವಿಕವಾಗಿ ಪಾಂಡವರ ರಾಜ್ಯ ಇದು ಪಾಂಡವರಿಗೆ ಸಿಗಬೇಕು, ನೀನು ಪಾಂಡವರಿಗೆ ಕೊಡಬೇಕು ಅಂದ. ಧೃತರಾಷ್ಟ್ರ ಉತ್ತರ ಕೊಡಬೇಕು ಅನ್ಲಿಕ್ಕತ್ತಿದ್ದ. ಅಷ್ಟರೊಳಗೆ ದುರ್ಯೋಧನ ಕೊಡಂಗಿಲ್ಲ ಅಂದ. ಶ್ರೀಕಂಠ ಪರಮಾತ್ಮ ಅಂತ, ನಿನ್ನ ಸಂಖ್ಯೆ ಮಾತಾಡ್ಲಿಕ್ಕತ್ತಿಲ್ಲ, ನೀನು ರಾಜನಲ್ಲ, ಧೃತರಾಷ್ಟ್ರ ರಾಜ, ನಾನು ರಾಜನೊಟ್ಟಿಗೆ ಮಾತಾಡ್ಲಿಕ್ಕತ್ತೀನಿ ಎಂದ ಶ್ರೀಕೃಷ್ಣ ಪರಮಾತ್ಮ. ಕೂಡಲೇ ಧೃತರಾಷ್ಟ್ರ ಅಂತಾನ, ನಾನು ದುರ್ಯೋಧನನಿಗೆ ಮಾತನಾಡಲಿಕ್ಕೆ ಅಧಿಕಾರ ಕೊಟ್ಟೀನಿ ಎಂದುಬಿಟ್ಟ. ಆತ ಹಾಳಾಗಿ ಹೋಗಂದ ಕೃಷ್ಣ. ಮಾತಾಡು ದುರ್ಯೋಧನ ಅಂದ. ದುರ್ಯೋಧನ ಮಾತನಾಡ್ಲಿಕ್ಕೆ ಶುರು ಮಾಡಿದ. ಕೊಡುವುದಿಲ್ಲ ರಾಜ್ಯವನ್ನು ಅಂದ. ಶ್ರೀಕಂಠ ಪರಮಾತ್ಮ ಅಂದ, ಹೌದಾ, ಬಿಡು, ಸುಮ್ಮನೆ ಯುದ್ಧ ಮಾಡೋದಕ್ಕಿಂತನೂ ಒಂದು ಉಪಾಯ ಹೇಳ್ತೇನೆ. ಅರ್ಧ ರಾಜ್ಯ ನಿಮಗೆ, ಅರ್ಧ ರಾಜ್ಯ ಪಾಂಡವರಿಗೆ ಅಂದ. ಕೊಡುವುದಿಲ್ಲ ಅಂದ ದುರ್ಯೋಧನ. ಸರಿ, ಹೋಗಲಿ ಬಿಡು, ಅದನ್ನೂ ತಳಗಿಳಿಯೋಣ ಅಂತ. 1 ಗ್ರಾಮ ಕೊಡು ಪಾಂಡವರಿಗೆ ಅಂದ. ಕೊಡುವುದಿಲ್ಲ ಅಂದ. ಹೋಗಲಿ ಬಿಡೋ ಮರಾಯ, 1 ಮನಿ ಕೊಡು ಅಂದ ಕೃಷ್ಣ. ಮನಿ ಅಲ್ಲ, 1 ಸೂಜಿ ಮೊನಿಯಷ್ಟು ಜಾಗ ಕೊಡುವುದಿಲ್ಲ, ತಾಕತ್ತಿದ್ರೆ ಯುದ್ಧ ಮಾಡಿ ತಗೊಳ್ಳಿ ಎಂದ. ತಥಾಸ್ತು ಅಂದ. ಅದನ್ನೇ ಮಾಡಿಸ್ಬೇಕಾಗಿತ್ತು, ಅದಕ್ಕಾಗಿ ನಾನು ತಳಗಿಳಿದೆ ಅಂದ ಶ್ರೀಕಂಠ ಪರಮಾತ್ಮ. ರಾಜ್ಯದಿಂದ ಅರ್ಧ ರಾಜ್ಯ, ಅರ್ಧ ರಾಜ್ಯದಿಂದ ಗ್ರಾಮ, ಗ್ರಾಮದಿಂದ 1 ಮನಿ ತನಕ ಯಾಕೆ ಬಂದಿದ್ದ ಅಂದರೆ, ಇವ ಹೆಂಗೆ ಇಳಿತಾನ ಹಂಗಂಗೆ ಅವ ಏರ್ತಾನ, ಮ್ಯಾಲೆ ಏರಿಸಿ ನಿಚ್ಚಣಿಕೆ ತೆಗೆದುಬಿಟ್ರೆ ಬರೋಬ್ಬರಿ ಆಗ್ತದೆ ಅಂತ ಪರಮಾತ್ಮ ಏನು ಮಾಡಿದ, ತಳಗಿಳಿಲಿಕ್ಕತ್ತಿದ್ದ ಅಷ್ಟೇನೆ. ಸರಿ, ಇಷ್ಟು ಮಾತು ಮುಗಿದು ಶ್ರೀಕಂಠ ಪರಮಾತ್ಮ ಹೋಗಬೇಕು ಅಂತಾನ, ಆ ಪಂಜರವನ್ನು ಹಾಕಬೇಕು ಅಂತ ಅದನ್ನು ಮಾಡ್ತಾರೆ. ಆ ಕ್ಷಣದಲ್ಲಿ ಶ್ರೀಕಂಠ ಪರಮಾತ್ಮ ತನ್ನ ದಿವ್ಯ ತೇಜೋಮಯವಾದ ರೂಪವನ್ನು ತೋರಿಸಿದಾಗ ಎಲ್ಲರ ಕಣ್ಣು ಮುಸ್ತಂತ್ರಿ. ಯಾರಿಗೂ ಆ ದೀಪವನ್ನು ನೋಡಲಿಕ್ಕೆ ಆಗಲಿಲ್ಲ, ಆ ಬೆಳಕನ್ನು ನೋಡಲಿಕ್ಕೆ ಆಗಲಿಲ್ಲ. ಕಣ್ಣು ಕಾಣುವ ದುರ್ಯೋಧನ ಕಣ್ಣು ಮುಚ್ಚಿಬಿಟ್ಟ. ಕಣ್ಣು ಕಾಣದ ಧೃತರಾಷ್ಟ್ರ ಆ ತೇಜೋ ರೂಪವನ್ನು ನೋಡಿದ್ದಂತೆ. ನೋಡ್ರಿ,
ಯಾಕೆ ಧೃತರಾಷ್ಟ್ರ ಮೂಲದಲ್ಲಿ ಗಂಧರ್ವ ವಿಷ್ಣು ಭಕ್ತ. ಪಾಪ ಈ ಪಾಪಿನ ಮಗನನ್ನಾಗಿ ಪಡೆದದ್ದಕ್ಕೆ ಅವನ ಬುದ್ಧಿ ಕೆಟ್ಟದ ವಿನಃ ಸ್ವಾಭಾವಿಕವಾಗಿ ಅವನು ವಿಷ್ಣು ಭಕ್ತನೇ, ಯಾವಾಗಲೂ ಪರಮಾತ್ಮನ ಗುಣಗಾನಗಳನ್ನು ಮಾಡ್ತಕ್ಕಂಥ ಮಹಾನುಭಾವನೆ ಧೃತರಾಷ್ಟ್ರ. ಈಗೇನು ಅಂದರೆ ದೇವರು ಏನು ನೋಡ್ತಾನಂದರೆ ಈಗಿಂದ ನೋಡಂಗಿಲ್ಲ, ಹಿಂದಿಂದು ನಮ್ಮ ಏನವ ನಮ್ಮ ಮೂಲ ಏನದ ಅದನ್ನು ನೋಡಿ ನಮಗೆ ಅದನ್ನು ವರವನ್ನು ಕೊಡ್ತಿರ್ತಾನೆ ಹೊರತು ಈಗಿಂದಷ್ಟ ನೋಡಿ ಅಲ್ಲ. ಆ ತೇಜೋಮಯವಾದ ವಿಶ್ವರೂಪವನ್ನು ಆ ಸಂದರ್ಭದಲ್ಲಿ ಧೃತರಾಷ್ಟ್ರ ನೋಡ್ತಾನೆ, ದುರ್ಯೋಧನಾದಿಗಳು ನೋಡುವುದಿಲ್ಲ, ಕರ್ಣನಿಗೂ ನೋಡಲಿಕ್ಕಾಗುವುದಿಲ್ಲ. ಮುಚ್ಚಿ ಪ್ರಾರ್ಥನೆ ಮಾಡ್ತಾರೆ, ಲಘು ಇದನ್ನು ಉಪಸಂಹಾರ ಅಂತಾರೆ, ಬೇಡ ಬೇಡ ಮರೆಯ ಇದನ್ನು ಈ ತೇಜೋ ರೂಪವನ್ನು ನೋಡಲಿಕ್ಕಾಗುವುದಿಲ್ಲ. ಆಗ ಕೃಷ್ಣ ಅಂತಾನ, ನನ್ನನ್ನು ಕಟ್ಟಿ ಹಾಕ್ತೀರಾ ಮಕ್ಕಳ ನೀವು ಅಂತಾನ, ನನ್ನ ತೇಜಸ್ಸಿನ ರೂಪವನ್ನೇ ನೋಡಲಿಕ್ಕಾಗೋದಿಲ್ಲ, ನನ್ನನ್ನು ಕಟ್ಟಿ ಹಾಕ್ತೀರಿ ನೀವು ಅಂತ ಅವರನ್ನು ಬುದ್ಧಿ ಹೇಳಿದ. ಅಲ್ಲಿಂದ ಹೊರಟು ಹೋಗಬೇಕಾದರೆ ದಾರಿ ಒಳಗೆ ಮತ್ತೆಲ್ಲರೂ ಹೋಗ್ಬಾ ಅಂತ ಅನ್ಲಿಕ್ಕೆ ನಿಂದಿರ್ತಾರಲ್ಲ, ಹಿಂಗೆ ನಿಂದಿರ್ಬೇಕು. ಕರ್ಣ ನಿಂತ್ಕೊಂಡಾನ, ಕರ್ಣನನ್ನೇ ಪ್ರೀತಿಯಿಂದ ನೋಡ್ಲಿಕ್ಕತ್ತಾನ. ಆ ದೃಷ್ಟಿ ದುರ್ಯೋಧನಿಗೆ ಅರ್ಥ ಆಯ್ತು, ಯಾಕೋ ಕರ್ಣನ ಪ್ರೀತಿಯಿಂದ ನೋಡ್ಲಿಕ್ಕತ್ತಾನಲ್ಲೋ ಮರ ಇವ ಕೃಷ್ಣ ಅಂತ. ರಥದ ಹತ್ರ ನಿಂತ ರಥ ಏರಿದ ಕೃಷ್ಣ, ಕರ್ಣನ ಕರೆದ, ಬಾಯಿಲೆ ಬಾಬಾ ಅಂದ. ಅವ್ನು ಸ್ವಲ್ಪ ಪಾಪ ಹಿಂಗೆ ನಿಂತ್ಕೊಂಡ, ಸ್ವಾಮಿಗಳು ಕರೆದಾಗ ಮಾಡ್ತಿರ್ತೇವೆ ನಾವು, ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡ್ತೀವಿಲ್ಲ ಹಂಗೆ. ಪಾಪ ಅವ ಕರ್ಣ ಹೆದರಿ ಬಿಟ್ಟಾನ, ಹಿಂಗೆ ನಿಂತ್ಕೊಂಡು ಕೇಳಲಿಕ್ಕತ್ತಾನ. ಕೃಷ್ಣ ಅಂತಾನ, ಟ್ಯಾಕ್ ನಾಚ್ಕೋತೀವ ಮರೆ ಬಾಯಿಲೆ ಅಂದ. ಅವ್ನು ಡುಬ್ಬ ಹೊಡೆದ, ತನ್ನ ಬಾಜುಕೇ ಕುಡಿಸ್ಕೊಂಡು ಬಿಟ್ಟ. ದುರ್ಯೋಧನ ನೋಡಿದ, ಆ ತಂಗರ ಕರ್ಣ ನಮ್ಮ ವಶದಾಗಿದ್ದ, ಹೋದ, ಇನ್ನು ಕೃಷ್ಣನ ಬಲಿ ಒಳಗೆ ಬಿದ್ದಾವ ಅಂತ ಇಟ್ಟು ಅನ್ಕೊಂಡಿದ್ದ. ದೂರಕ್ಕೆ ಕರ್ಕೊಂಡು ಹೋಗ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಕರ್ಣನಿಗೆ ಹೇಳ್ತಾನೆ, ನೋಡಪ್ಪ ನೀನು ರಾಧೇಯ ಅಲ್ಲ, ನೀನು ಕೌಂತೆಯ. ಪಾಂಡವರಿಗೆ ರಾಜ್ಯದ ಅಪೇಕ್ಷೆ ಎಷ್ಟೂ ಇಲ್ಲ, ಅವರಿಗೆ ಸಂಪತ್ತಿನ ಅಪೇಕ್ಷೆ ಇಲ್ಲ. ನೀನು ಪಾಂಡವ ಅಂತ ಅವ್ರಿಗೂ ಗೊತ್ತದ. ಈಗ ನೀನು ಪಾಂಡವರ ಪಕ್ಷಕ್ಕೆ ಬಂದಿ ಅಂತಂದ್ರೆ ಯುದ್ಧ ಆಗೋದು ಗ್ಯಾರಂಟಿ, ಪಾಂಡವರು ಗೆಲ್ಲೋದು ಗ್ಯಾರಂಟಿ, ನೀನು ರಾಜನಾಗ್ತಿ. ಇಲ್ಲದೆ ಹೋದರೆ ಪ್ರಾಣ ಕಳ್ಕೋತಿ. ಕೊನೆಗೆ ಅಲ್ಲೇ ನಾಳೆ ಬಂದ ಮೇಲೆ ಕೃಷ್ಣ ನನಗೊಂದು ಮಾತು ಹೇಳಬೇಕಿತ್ತಲ್ಲ ನೀನು ಅಂತ ಅನ್ನಬಾರದು, ಅದಕ್ಕೆ ನಾ ಹೇಳಲಿಕ್ಕತ್ತೀನಿ ಎಂದ. ನಾವು ನೀವು ಆಗಿದ್ರೆ ಹಿಂಗೆ ರಾಜ್ಯ ಸಿಗ್ತದ ಹೋಲ್ಬಿಡ. ರಾಧೇಯ ಅಂದರೆ ಕೌಂತೆಯ ಅಂದರೆ ನಾನೇ ಅಲ್ಲ, ನನಗೆ ಲಾಭ ಸಿಗ್ತದಲ್ಲ ಅಂತ ನಾವು ನೀವು ಹೋಗಿಬಿಟ್ಟೇವು. ಆದರೆ ಕರ್ಣ ಹೇಳುವ ಒಂದು ಅತ್ಯದ್ಭುತವಾದ ಮಾತು ಅಂತ ಇಲ್ಲಿ ತನಕನೂ ತನ್ನ ಮಗನಲ್ಲದ ನನ್ನನ್ನು ತನ್ನ ಮಗನಂತೆ ಸಾಕಿ ಸಲುಹಿದ ಆ ರಾಧಾ ಏನಿದ್ದಾಳೋ ಆ ರಾಧಾಳಿಗೆ ನಾನು ಇಷ್ಟೂ ಪ್ರಸಿದ್ಧಿ, ರಾಧೇಯ 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 ಅಂತ ಪ್ರಸಿದ್ಧಿಗೆ ಬಂದವನು ನಾನು. ಈಗ ಒಮ್ಮಿಂದೊಮ್ಮೆಲೆ ನಾನು ಕೌಂತೆಯ ಅನಿಸ್ಕೊಂಡ್ಬಿಟ್ಟೆ ಅಂದ್ರೆ ಆ ರಾಧಾಳಿಗೆ ಎಷ್ಟು ತ್ರಾಸಾಗ್ತದೆ. ನನ್ನ ಸಾಕಿ ಸಲುಹಿದ ತಾಯಿಗೆ ನಾನು ತ್ರಾಸು ಕೊಡಲಾರೆ, ಸಾಯ್ತೇನೋ ಸೋಲ್ತೇನೋ ಅದು ಮುಂದಿನ ವಿಷಯ. ನಾನು ಕೌಂತೆಯನಾಗಲಾರೆ, ಹೆಂಗೂ ಕುಂತಿಗೆ ನನ್ನ ಮಗನೇ ಅಲ್ಲ, ಈಗೂ ಅಲ್ಲ ಅಂದ್ಬಿಟ್ಟ. ವಾಸ್ತವಿಕವಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಕ್ಕೆ ಹೋಗಬೇಕಾಗಿತ್ತು, ರಾಧೇಯ ಅಲ್ಲ ಅಂತ ಏನಾಗ್ತಿರ್ಲಿಲ್ಲ, ರಾಧೇಯ ಅಂತಲೇ ಆಗ್ತಿತ್ತು. ಕೌಂತೆಯ ರಾಧೇಯ ಎರಡೂ ಪ್ರಸಿದ್ಧಿಗೆ ಬರ್ತಿತ್ತು. ಆದರೆ ಅವನಿಗೆ ಯೋಗ ಇಲ್ಲ, ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ದೇವರು ಆ ರೀತಿಯಾದ ಬುದ್ಧಿಯನ್ನು ಪ್ರಚೋದನೆ ಮಾಡಲಿಲ್ಲ. ಅಷ್ಟು ಹೇಳಿ ಶ್ರೀಕೃಷ್ಣ ಪರಮಾತ್ಮ ಕುಂತಿ ಕಡೆಗೆ ಬಂದ. ಏನಂತೀಯಮ್ಮ ಕುಂತಿ, ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದ. ಕುಂತಿ ಅಂದ್ಲು, ಹೋಗಿ ನನ್ನ ಮಗನಿಗೆ ಹೇಳು, ನೀನು ವೀರ ಪಾಂಡುರಾಜನ ಮಗ ಅಂತ ಹೇಳು. ಹೇಳಿ ಪಾಂಡುರಾಜನ ಮಗ ಅಲ್ಲ ನೀನು. ಯಾಕಂದ್ರೆ ಮುಂದವ ಯುದ್ಧ ಬೇಡ ಅಂತ ಕೂತ್ಬಿಟ್ನಂದ್ರೆ ಹೇಳಿಕ್ ಬರೋದಿಲ್ಲ, ಭಾಳ ಧಾರ್ಮಿಕ ಬೋಳೆ ಅವ. ನೀವು ಹಿಂಗೆ ಮಾಡಿದ್ರೆ ಮಹಾ ಪಾಪ ಬರ್ತದೆ ನೋಡ್ರಿ ಅನ್ಬಿಟ್ಟು, ಅಯ್ಯೋ ಬೇಡ ಹಂಗಾರೆ ಯುದ್ಧ ಬೇಡ ಹಂಗಾರೆ ನಾವು ಮತ್ತೆ ಪಂಜ ಉಟ್ಕೊಂಡು ಕಾಡಿಗೆ ಹೋಗ್ತೀವಿ ಅನ್ನೋ ಪೈಕಿನೇ ಅವ. ಆದ್ದರಿಂದ ಹಂಗಲ್ಲ ಅಲ್ಲ, ನೀನು ವೀರ ಪಾಂಡುರಾಜನ ಮಗ ಅಂತ ಹೇಳು. ಆಗಲಿ ಶ್ರೀಕೃಷ್ಣ ಪರಮಾತ್ಮ ಆ ಕಡೆಗೆ ಹೋದ. ಈ ಕಡೆಗೆ ಧೃತರಾಷ್ಟ್ರನಿಗೆ ನಿದ್ದೆ ಬರಲಿಲ್ಲ. ಇಷ್ಟೆಲ್ಲ ಆಗ್ಬಿಡ್ತಲ್ಲ, ವಿಶ್ವರೂಪ ತೋರಿಸ್ಯಾನ, ಯುದ್ಧ ಆಗೋದೇ ಗ್ಯಾರಂಟಿ, ನೀವು ಹಾಳಾಗೋದೇ ಗ್ಯಾರಂಟಿ, ಪಾಂಡವರಿಗೆ ರಾಜ್ಯ ಸಿಗೋದೇ ಗ್ಯಾರಂಟಿ ಇಷ್ಟೆಲ್ಲ ಶ್ರೀಕೃಷ್ಣ ಪರಮಾತ್ಮ ಹೇಳೇ ಹೋಗಿಬಿಟ್ಟಾನಲ್ಲ. ಧೃತರಾಷ್ಟ್ರನಿಗೆ ನಿದ್ದೆ ಬರಲಿಲ್ಲ. ಧೃತರಾಷ್ಟ್ರಂದು ಒಂದು ಸ್ವಭಾವ ಏನು ಅಂದರೆ, ಯಾವಾಗ ನಿದ್ದೆ ಬರುವುದಿಲ್ಲ ಆವಾಗ ವಿದುರನನ್ನು ಕರೆಸಿಕೊತಿದ್ದ, ಮಾತುಕತೆಯನ್ನು ಆಡ್ತಿದ್ದ. ಇದು ಸಣ್ಣವಿದ್ದಾಗಿಂದನೂ ಹಿಂಗೆ ಇತ್ತು. ವಿದುರನನ್ನು ಕರೆದ, ವಿದುರ ಯಾಕೋ ನಿದ್ದೆ ಬರವಲ್ತಪ್ಪ ಬಾ ಅಂತ. ಮೊಳಗಿ ಭೀಮಸೇನಾಚಾರ್ಯ ಉಪನ್ಯಾಸ ಇಡಿಸಿಬಿಡ್ರಿ, ತಾನ ನಿದ್ದೆ ಬರ್ತದ. ಅವಾಗ ಮೊಳಗಿ ಭೀಮಸೇನಾಚಾರ್ಯ ಇದ್ದಿದ್ದಿಲ್ಲಲ್ಲ, ಏನು ಮಾಡೋದಿದ್ದೇನೆ ಇದ್ರೆ ಸರಳ ಹೋಗ್ತಿದ್ದ. ಸರಿ ಪಾಪ ನಿದ್ದೆ ಬರವಲ್ತು, ಬಾರೋ ವಿದುರ ಅಂದ. ವಿದುರ ಹೋದ, ಯಾಕಣ್ಣ ನಿದ್ದೆ ಯಾಕೆ ಬರಲಿಲ್ಲ ಅಂದ. ಯಾಕೋ ಗೊತ್ತಾಗಲ್ತಪ್ಪ ನೀನೇ ಹೇಳು ಅಂದ. ನಾ ಹೇಳ ಅಣ್ಣ ಅಂತ. ಹೇಳು. ಯಾರು ಇನ್ನೊಬ್ಬರ ಆಸ್ತಿ ಎತ್ತಿ ಹಾಕ್ತಾರೆ, ಎತ್ತಿ ಹಾಕಿದ ಆಸ್ತಿ ಉಳಿಸ್ಕೋಬೇಕು ಅಂತ ವಿಚಾರ ಮಾಡ್ತಿರ್ತಾರೆ, ಅಂಥವ್ರಿಗೆ ಯಾವತ್ತೂ ನಿದ್ದೆ ಬರುವುದಿಲ್ಲ ಅಂದ. ನೇರ ಇವಂಗ ಹೊಡೆದಂಗ ಅಲ್ಲಿ ಅದು. ಪಾಂಡವರು ಆ ಆಸ್ತಿ ಎತ್ತಿ ಹಾಕಿ ಅದನ್ನು ಉಳಿಸ್ಕೊಳ್ಳಿಕ್ಕಂತೆ ಮಾಡ್ಲಿಕ್ಕೆ ಹೆಂಗೆ ನಿದ್ದೆ ಹತ್ತು ನಿನಗೆ ಅಂದ. ಯಾವಾಗ ವಿದುರು ಬಂದ, ದುರ್ಯೋಧನ ಪಕ್ಕದಲ್ಲಿ ಅಡಗಿಕೊಂಡು ನಿಂತುಕೊಂಡಿದ್ದ. ಏನೇನು ಮಾತಾಡ್ತಾರೆ ಕೇಳೋಣ ಅಂತ ನಿಂತುಕೊಂಡಿದ್ದ. ಆಗ ಧೃತರಾಷ್ಟ್ರ ಅಂತಾನ, ಏನು ಮಾಡೋದಪ್ಪ, ನನಗೂ ಏನು ಮಾಡ್ಬೇಕಂತ ತೋಚುವಲ್ತು ಅಂದ.
ವಿದುರ ಅಂತಾನ, ಅಣ್ಣ ಒಂದು ಹಿತವಾದ ಮಾತನ್ನು ಹೇಳ್ತೀನಿ ಕೇಳು. ಯುದ್ಧ ಆಗೋದು ಪಕ್ಕ, ನಿನ್ನ ಮಕ್ಕಳು ಸಾಯೋದು ಪಕ್ಕ. ಸುಮ್ಮನೆ ಅನವಶ್ಯಕವಾಗಿ ಮಕ್ಕಳನ್ನು ಕಳ್ಕೋಬೇಡ. ಜೀವಂತರ ಇರಲಿ ನಿನ್ನ ಮಕ್ಕಳು. ಕೃಷ್ಣ ಸಾಮಾನ್ಯ ಅಲ್ಲ, ಪಾಂಡವರು ಸಾಮಾನ್ಯರಲ್ಲ. ಇಷ್ಟು ಹೋಗ್ಲಿ ಬಿಡು ಅಂತ ತಡ್ಕೊಂಡಾರಂದ್ರೆ ದುರ್ಬಲರು ಅಂತ ತಿಳಿಬೇಡ, ಮಹಾಪ್ರಬಲರವರು. ಪಾಂಡವರೆಲ್ಲ ದೇವತೆಗಳು, ದುರ್ಯೋಧನಾದಿಗಳೆಲ್ಲ ದೈತ್ಯರು, ಸಾಕ್ಷಾತ್ ಕಲಿ ನಿನ್ನ ಮಗ. ಹೀಗಾಗಿ ಕೆಟ್ಟನ್ನೇ ಯೋಚನೆ ಮಾಡ್ತಾನವ. ಇನ್ನರ ಆ ಉಸಾಬರಿ ಮಾಡಲಾರ್ದೆ, ಕುರುಡು ಮೋಹಕ್ಕೆ ಒಳಗಾಗಲಾರ್ದೇನೆ ನೀನು ಪಾಂಡವರಿಗೆ ರಾಜ್ಯವನ್ನು ಕೊಟ್ಟು ಬಿಡು. ನಿನ್ನ ಮಕ್ಕಳು ಜೀವಂತಾದರೂ ಉಳಿತಾರ. ನಿನ್ನ ಮಕ್ಕಳ ಯೋಗಕ್ಷೇಮಕ್ಕಾಗಿ ಈ ಮಾತನ್ನು ಹೇಳಿಕತ್ತೀನಿ ಅಂತ ಹೇಳಿದಾಗ ಅವನಿಗೆ ಸಿಟ್ಟು ಬಂದುಬಿಡ್ತು. ದುರ್ಯೋಧನನಿಗೆ, ವಿದುರನಿಗೆ ಬೈಲಿಕ್ಕೆ ಶುರು ಮಾಡಿದ. ಅವ್ರ ಹಿತಕ್ಕಾಗಿಯೇ ಹೇಳಿದ್ದ ಅವ. ಪಾಂಡವರಿಗೆ ರಾಜ್ಯ ಸಿಗಲಿ, ಧಾರ್ಮಿಕರು ರಾಜರಾಗಬೇಕು ಅನ್ನೋದು ಒಂದು ಕಳಕಳಿಯ ಜೊತೆಗೆ ಇವರು ಸಾಯಬಾರದು ಅನ್ನೋದು ಒಂದು ಕಳಕಳಿ ಇತ್ತಲ್ಲ. ಯಾಕಂದ್ರೆ ಸೋದರನ ಮಕ್ಕಳೇನು ಹಿರಿಯ ಅಣ್ಣ, ಧೃತರಾಷ್ಟ್ರ ಹಿರಿಯ ಅಣ್ಣ, ಹಿರಿಯ ಅಣ್ಣನ ಮಕ್ಕಳು ಸಾಯಬಾರದು ಅನ್ನುವಂತಹ ಒಂದು ಕಳಕಳಿ ಇತ್ತು ಪಾಪ ವಿದುರನಿಗೆ. ಅದೂ ಇತ್ತು, ಜೊತೆಗೆ ಧರ್ಮದ ಜೊತೆಗೆ ಇದೂ ಒಂದು ಸ್ವಾರ್ಥ ಇತ್ತು ಅವನೊಳಗೆ. ಅದಕ್ಕಾಗಿ ಹೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ದುರ್ಯೋಧನ. ಛೀ ಪಾಪಿ, ನಾವು ಏನು ಅನ್ನ ಹಾಕ್ತೀವಿ ಅದನ್ನು ತಿಂದುಕೊಂಡು ಬಿದ್ದುಕೊಂಡಿರ್ಬೇಕಾದ ನೀನು ಈ ರೀತಿಯಾಗಿ ನಮ್ಮ ವಿರುದ್ಧನೇ ಮಾತಾಡ್ತೀವಿ ಅಂದ್ರೆ ನೀನು ಇರಲಿಕ್ಕೆ ಯೋಗ್ಯ ಅಲ್ಲ ಅಂತ ಬಾಯಿ ಬಂದಂಗೆ ಬೈಲಿಕ್ಕೆ ಹತ್ಬಿಟ್ಟ. ವಿದುರನಿಗೆ ಭಾಳ ಕೆಟ್ಟ ಅನ್ನಿಸ್ತು. ಇವರು ಒಳ್ಳೆಯ ಸಲುವಾಗಿ ಅಂತ ನಾನು ಹೇಳಲಿಕ್ಕತ್ತಾಗ ಇವರಿಗೆ ಅದು ಅರ್ಥ ಆಗವಲ್ತು. ನನ್ನ ನಿಂದ ಮಾಡ್ತಾರಂದ್ಮೇಲೆ ಇಲ್ಲಿ ಯಾಕಿರಬೇಕು ನಾನು ಅಂತ ಯೋಚನೆಯನ್ನು ಮಾಡಿ ಅಲ್ಲೇ ಬಿಲ್ಲು ಬಾಣವನ್ನು ಹೊಚ್ಚಲಿನ ಮೇಲೆ ಇಟ್ಟ ಧೃತರಾಷ್ಟ್ರನಿಗೆ ಹೇಳಿದ, ಸಾಕಿಷ್ಟು ಮನೆಯಾಗ ನಿಮ್ಮ ಮನೆಯಾಗ ತಿಂದದ್ದು ಸಾಕಾತು, ಇನ್ನು ಇಲ್ಲಿ ಇರುವುದಿಲ್ಲ ಅಂದ. ತೀರ್ಥಯಾತ್ರೆಗೆ ಹೋಗಿಬಿಡ್ತೀನಿ, ಇದು ಗದ್ದೆನೇ ಬೇಡ ನನಗೆ ಅಂದ. ವಿದುರ ತೀರ್ಥಯಾತ್ರೆಗೆ ಹೊರಟ. ಯಾಕೆ ತೀರ್ಥಯಾತ್ರೆಗೆ ಹೋದ ಅಂತ ಪ್ರಶ್ನೆ ಕೇಳಿದೆಲ್ಲ, ಇಷ್ಟು ಪ್ರಸಂಗ ಇದೆ ನೋಡು ಅಂತ ಹೇಳಿದರು. ಅದಕ್ಕೋಸ್ಕರವಾಗಿ ವಿದುರ ತೀರ್ಥಯಾತ್ರೆಗೆ ಅಂತ ಹೋಗ್ತಾ ಹೋಗುವಾಗ ಉದ್ಧವರ ಭೇಟಿಯಾಗ್ತದೆ. ಉದ್ಧವರನ್ನು ನೋಡಿ ವಿದುರನಿಗೆ ಬಹಳ ಪ್ರೀತಿ ಬರ್ತದೆ. ಪ್ರೀತಿ ಬಂದು ಗಟ್ಟಿ ಆಲಿಂಗನ ಮಾಡ್ಕೊಳ್ತಾರೆ. ಹೆಂಗಿದ್ದಾರೆ ಯಾದವರೆಲ್ಲ ಹೆಂಗಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ಹೆಂಗಿದ್ದಾನ ಅಂತ ಕೇಳಿದಾಗ ಉದ್ಧವ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಯಾದವರು ಎಲ್ಲರೂ ಕೂಡ ದೇಹತ್ಯಾಗವನ್ನು ಮಾಡ್ತಾರೆ, ಉಳಿಯುವುದಿಲ್ಲ. ಮುಂದೆ 26 ವರ್ಷಗಳ ನಂತರ ನಡೆಯೋದನ್ನು ಈಗ ಹೇಳಿದ್ದದು. ಅವರು ತಿಳ್ಕೊಂಡಿದ್ದರಿಂದಾಗಿ ಈಗ ಹೇಳಿದ್ದದು ಉದ್ಧವ ಅಂತ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಇಲ್ಲೂ ಹೆಂಗೆ ಅಶ್ವತ್ಥಾಮಾಚಾರ್ಯರ ಶಿರೋರತ್ನವನ್ನು ತೆಗೆದ ಪ್ರಸಂಗ ಭಾಗವತದಲ್ಲೂ ಮಹಾಭಾರತದಲ್ಲೂ ವ್ಯತ್ಯಾಸ ಅದ. ಭಾಗವತ ಸ್ವಪ್ನ ಅಂತ ಹೇಳಿದರು ಹೆಂಗೆ ಆಚಾರ್ಯರು, ಹಂಗೆ ಇಲ್ಲೂ ಕೂಡ ಮುಂದಾಗಬೇಕಾದ ಪ್ರಸಂಗ ಅದು ಮುಂದಾಗೋದು ಮಹಾಭಾರತದಲ್ಲಿ. ಭಾಗವತದಲ್ಲಿ ಹೀಗೇ ಹೇಳಿಬಿಟ್ಟ ಉದ್ಧವ ಅಂತಂದ್ರೆ ಏನದು ಅರ್ಥ ಅಂದ್ರೆ ಅದಕ್ಕೆ ಆಚಾರ್ಯ ನಿರ್ಣಯ ಕೊಡ್ತಾರೆ. ಮುಂದಿನ ಭವಿಷ್ಯ ಹೇಳಿದ್ದು ಭವಿಷ್ಯ ನೆನೆಸಿಕೊಂಡಳೋದು. ಅದೇನೋ ಅಂತಾರಲ್ಲ, ಯಾವುದೋ ಬ್ರಾಹ್ಮಣ ಭಾಳ ಅಳ್ಳಿಕತ್ತಿದ್ದಂತ, ಯಾಕೆ ಅಳ್ಳಿಕತ್ತಿ ಬ್ರಾಹ್ಮಣ ಅಂತಂದ್ರೆ ಮುಂದಿಂದ ಏನು ಹೇಳೋದು ಬೇಡ, ನಿಮಗೂ ಎಲ್ಲ ಅರ್ಥ ಆಗ್ತದೆ ಗಾದೆ ಮಾತು. ಹಿಂಗೆ ಯಾಕೆ ಅಳ್ಳಿಕತ್ತೀವ ಬ್ರಾಹ್ಮಣ ಅಂದ್ರೆ ಮುಂದೆ ಬರೋ ಏಕಾಶಿಗೆ ಅಳ್ಳಿಕತ್ತೇನ್ರಿ ಅನ್ನಂತವ. ಹಂಗಿದ್ದಂಗೆ ಇವರೆಲ್ಲ ಪಾಪ ಹೀಗೆ ಅಳ್ಳಿಕತ್ತಾರೆ ಇವರು ಉದ್ಧವರು. ಅದನ್ನು ಆಚಾರ್ಯ ಅಂತಾರೆ 26 ವರ್ಷಗಳ ನಂತರ ನಡೆಯುವಂತಹ ಈ ಒಂದು ಪ್ರಸಂಗ ಏನದ ಅದನ್ನು ನೆನೆಸಿಕೊಂಡು ಉದ್ಧವ ಅಳ್ಳಿಕತಾನ. ಇಲ್ಲ, ಮದಿರಾಪಾನವನ್ನು ಮಾಡಿ ಯಾದವರೆಲ್ಲರೂ ಕೂಡ ನಾಶ ಹೊಂದಿಬಿಡುತ್ತಾರೆ, ಶ್ರೀಕೃಷ್ಣ ಪರಮಾತ್ಮನು ನಾಶ ಹೊಂತಾನೆ ಅಂತ ಹೇಳಿದಾಗ ವಿದುರನಿಗೂ ಕಣ್ಣಾಗಿ ನೀರು ಬರುತ್ತಾವ. ಅಯ್ಯೋ, ಶ್ರೀಕೃಷ್ಣ ಪರಮಾತ್ಮನು ಹಂಗಾರೆ ಈ ಭೂಮಿಯನ್ನು ಬಿಟ್ಟುಬಿಡ್ತಾನೇನು ಅಂತ ದುಃಖಿತನಾಗ್ತಾನೆ. ಅಪ್ಪ ಉದ್ಧವ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನನ್ನು ನೇರ ಕಂಡವರು ನೀವು, ಅವನ ಬಾಲಲೀಲೆಗಳನ್ನು ಪ್ರತ್ಯಕ್ಷ ನೋಡಿದವರು ನೀವು. ನಾವು ಹಂಗಲ್ಲ, ಯಾರೋ ನೋಡಿದವರು, ಯಾರೋ ಯಾರಿಗೋ ಹೇಳಿದರು, ಅವ್ರಿಗೆ ಹೇಳಿದರು, ಅವ್ರಿಗೆ ಹೇಳಿದರು, ಅದನ್ನು ಕೇಳಿದವರು ನಾವು. ಅದನ್ನು ಕೇಳಿದರೇ ಶ್ರೀಕೃಷ್ಣ ಪರಮಾತ್ಮನ ಕಥೆ ಕೇಳಬೇಕಾದ್ರೆ ಇನ್ನೂ ಕೇಳಬೇಕು ಅಂತ ಅನ್ನಿಸ್ತದೆ. ಇನ್ನು ನೇರವಾಗಿ ನೋಡಿದವರೇ ಹೇಳಿದರೆ ಈಗ ಹಂಗದ. ನಮ್ಮದು ನಿಮ್ಮದು ಸೌಭಾಗ್ಯ ಹೆಂಗದ, ನೋಡಿದವರು ನಾನೂ ಅಲ್ಲ ನೀವೂ ಅಲ್ಲ, ನಮ್ಮ ಗುರುಗಳೂ ನೋಡಿಲ್ಲ, ಅವ್ರ ಗುರುಗಳೂ ನೋಡಿಲ್ಲ, ಯಾರೂ ನೋಡಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಆ ಬಾಲಲೀಲೆಗಳನ್ನು ನೋಡ್ಯಾರೇನು ಯಾರ್ಯಾರ ಇಲ್ಲ. ಆದರೆ ಕಣ್ಣಿಗೆ ಕಟ್ಟುವಂತೆ ನಮ್ಮ ಗುರುಗಳು ಹೇಳುವಾಗ ನಮಗೇನು ಅನ್ನಿಸ್ತದೆ, ನಾವ ವೃಂದಾವನದೊಳಗಿದ್ದೀವಿ, ನಾವ ಗೋಕುಲದೊಳಗಿದ್ದೀವಿ, ಈ ಕ್ರೀಡೆ ಒಳಗೆ ನಾವೇ ಪಾಲ್ಗೊಂಡೀವಿ ಅಂತ ಅನ್ನಿಸಿ ಎಂಜಾಯ್ ಮಾಡ್ತಿರ್ತೀವ. ಇಲ್ಲ, ಹಾಲು ಮೊಸರು ಬೆಣ್ಣೆ ಇದನ್ನು ಕಳತನ ಮಾಡ್ತಕ್ಕಂಥ ಪ್ರಸಂಗಗಳನ್ನು ಕೇಳುವಾಗ ನಮಗೇನು ಅನ್ನಿಸ್ತದೆ, ನಾವು ಆ ಗೋಪಾಲಕರಲ್ಲಿ ನಾವು ಒಬ್ಬರಾಗಿದ್ವೇನೋ ಅಂತ ಅನ್ನೋ ಫೀಲಿಂಗ್ ಬರುವಂತ ಹೇಳ್ತಾರೆ. ಇಲ್ಲೋ ಅಟ್ಟು ಕೇಳಿದ್ರೆ ನಮಗಿಟ್ಟು ಆನಂದ ಆಗ್ತದೆ. ಪ್ರತ್ಯಕ್ಷ ನೋಡಿದವರು ಹೇಳಿದಾಗ ಎಷ್ಟು ಆನಂದವಾಗ್ತದೆ. ಆದ್ದರಿಂದ ನನಗೆ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನು ಹೇಳು, ಆ ಬಾಲಲೀಲೆಗಳನ್ನು ಹೇಳು ಎಂಬುದಾಗಿ ಕೇಳಿದಾಗ ಉದ್ಧವರು
ಇಡೀ ರಾತ್ರಿ ಎಲ್ಲ ಶ್ರೀಕೃಷ್ಣ ಪರಮಾತ್ಮನ ಆ ಸುಂದರವಾದ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ ಅವತಾರ ಮಾಡಿದ್ದು, ಅಲ್ಲಿಂದ ಇಲ್ಲಿ ಗೋಕುಲಕ್ಕೆ ಬಂದಿದ್ದು, ಗೋಕುಲದಿಂದ ವೃಂದಾವನಕ್ಕೆ ಹೋಗಿದ್ದು, ಅಲ್ಲಿರತಕ್ಕಂಥ ಅಸುರನ್ನೆಲ್ಲ ಸಂಹಾರ ಮಾಡಿದ್ದು, ತಿರ್ಗಾ ಕಂಸನ ಕಡೆಗೆ ಬಂದದ್ದು, ಕಂಸನನ್ನು ಸಂಹಾರ ಮಾಡಿದ್ದು, ತನ್ನ ತಾಯಿಗೆ ಅನುಗ್ರಹ ಮಾಡಿದ್ದು, 16,108 ವಿವಾಹ ಮಾಡಿಕೊಂಡಿದ್ದು, ವಿಶೇಷವಾಗಿ ಬಾಲಲೀಲೆಗಳೇನವ ಎಲ್ಲ ಬಾಲಲೀಲೆಗಳನ್ನು ಉದ್ಧವರು ಇಷ್ಟೆಲ್ಲ ರಾತ್ರಿ ಇಡೀ ಎಲ್ಲ ಚರ್ಚಾ ಎಲ್ಲ ಇದೇ ಆಗಿತ್ತಂತ ನೋಡ್ರಿ. ಇಡೀ ಒಂದು ರಾತ್ರಿ ಇದೇ ಚರ್ಚಾ. ನಾವು ಮದುವೆಗೆ ಮುಂಚೆಗೆ ಅಂತ ಹಿಂಗೆ ಹೋಗಿರ್ತೇವೆ, ಬಂಧು ಬಾಂಧವರು ಇರ್ತಾರೆ. ಆರಾಮಿದ್ದೀರಾ ಅಂತ ಒಂದೇ ಪ್ರಶ್ನೆ, ಆರಾಮಿದ್ದೀರಾ ಅಂತ ಕೇಳ್ತೇವೆ. ಆರಾಮಿದ್ದೀವಿ, ನೀವು ಆರಾಮಿದ್ದೀರಾ? ಏನು ಇದ್ದದ್ದ ಆರಾಮ ಅಂತ ಒಬ್ರು ಅಂತಾರೆ. ಇದ್ದದ್ದ ಆರಾಮ ಅಂದ್ರೆ ಬಿತ್ತಲ್ಲಿಗೆ ಅಂತ ಅರ್ಥ, ಪೀಟಿಕೆ ಅದು ಅಂತ ಅಂದಂಗೆ. ಮುಂದಿನ ಟೀಕಾಕ ಪೀಟಿಕೆ ಅದು. ಆಜು ಬಾಜು ಒಂದ ಕುರ್ಚಿದಾಗ ಇಲ್ಲಿ ಇವರು ಬಾಜು ಕಾವರು ಕೂಡ್ತಾರೆ. ಅಲ್ಲಿಂದ ಇನ್ನೊಬ್ರದ್ದು ಟೀಕಾ ಶುರು ಆತ ಲಗ್ನ ಮುಗಿಸ್ಕೊಂಡು ಹೊರಗೆ ಬರೋ ತನಕನೂ ಇನ್ನೊಬ್ರು ಟೀಕಾ ಹೊಡಿದೊರ್ತು ನಮ್ಮ ಹಾರೆ ಮುಗಿಯೋದಿಲ್ಲ. ಹಂಗಿರ್ತಾವೆ. ಕಡಿಗೆ ಯಾವುದಿಲ್ಲ ಅಂದ್ರೂ ಅವ್ರ ಸೀರೆ, ಇವ್ರ ಧೋತ್ರ, ಅವ್ರ ಮಡಿ, ಈವಾದರೂ ಸುರನ ನೋಡ್ರಿ ಅಲ್ಲಿ ಹಿಡ್ಕೊಂಬಂದು ಕಲಶ ಹಿಡ್ಕೊಂಬರ್ಬೇಕಾರೆ ಹಿಂಗೆ ಅದ್ರಾಗ ಯಾಕೆ ಡೌಲ್ ಬಿಡಿಬೇಕು, ಚಂದ ಕಲಶ ಹಿಂಗೆ ಹಿಡ್ಕೊಂಬರ್ಲಿಕ್ಕೆ ಬರೋದಿಲ್ಲ. ಅಷ್ಟಾದರೂ ಒಟ್ಟು ಒಂದು ಮಾತಾಡಿ ಪುಣ್ಯ ಕಳ್ಕೊಂಡು ಬರೋದ್ರೊಳಗೇನೆ ನಮ್ಮ ಸಾಧನೆ ಇರ್ತದೆ. ಅಧಿಕ ಮಾಸದ ನಾಳೆ ಗದ್ಲ ಮಂಗಳ ಅಂತ ತಿಳ್ಕೊಂಡಾಗ ಎಲ್ಲರೂ ಹರಿನಾಮ ಸ್ಮರಣೆ ಮಾಡ್ಕೋತಾ ಇರ್ತಾರೆ ಅಂತೇನು ತಿಳ್ಕೊಳ್ಳೋದು ಬೇಡ. ನೋಡಿ ಆಚಾರದ ಅವತ್ತಿನ ಮಡಿ ಹಂಗಿತ್ತು, ಇವತ್ತಿನ ಮಡಿ ಹಿಂಗದ, ಹಿಂಗೆ ಆಚಾರಿಗೆ ಭಾಳ ಬರ್ತಾವೆ, ಗೊತ್ತಾಗೋದಿಲ್ಲವು ಅಂತ ಹಿಂಗೂ ಸುರಾದರೂ ಅದುವೇ ಏನು ಹೇಳಲಿಕ್ಕೆ ಬರ್ತಿರೋದಿಲ್ಲ. ಅವೆಲ್ಲ ನಮ್ಮವೆಲ್ಲ ಹಿಂಗಿರ್ತಾವೆ. ಉದ್ಧವ ವಿದುರರ ಒಂದು ವಿಚಾರ ಹೆಂಗದ ಅಂದ್ರೆ, ರಾತ್ರಿ ಇಡೀ ಶ್ರೀಕೃಷ್ಣ ಪರಮಾತ್ಮನ ಬಾಲಲೀಲೆಗಳನ್ನು, ಸುಂದರವಾದ ಕಥೆಗಳನ್ನೇ ಕೇಳ್ತಾರೆ. ಬೆಳಗ್ಗೆ ಆಗ್ತದೆ, ಆಯ್ತಪ್ಪ ಇನ್ನು ಸ್ನಾನ ಮಾಡೋಣ ಅಂತಂತಾರೆ. ವಿದುರ ಅಂತಾನ, ಭಗವಂತ ಪಾತ್ಮ ಸೃಷ್ಟಿಯನ್ನು ಹೆಂಗೆ ಮಾಡ್ತಾನೆ, ಜೊತೆಗೆ ಕಾಲವನ್ನು ಹೇಗೆ, ಅದರ ಬಗ್ಗೆ ನನಗೆ ಮಾಹಿತಿಯನ್ನು ಕೊಡ್ರಿ ಅಂತ ಕೇಳಿದಾಗ ಉದ್ಧವರು ಹೇಳ್ತಾರೆ, ಇಲ್ಲಪ್ಪ ಇದರ ವಿಚಾರಕವಾಗಿ ನಿನಗೆ ಮೈತ್ರಿಯರು ಉಪದೇಶ ಮಾಡಲಿಕ್ಕಿದ್ದಾರೆ. ವಿದುರ ಅಂತಾನೆ, ಮೈತ್ರಿಯರು ಯಾಕೆ ಉಪದೇಶ ಮಾಡಬೇಕು ನನಗೆ ಅಂತಾನ. ಆಗ ಶ್ರೀಕೃಷ್ಣ ಪರಮಾತ್ಮನ ಆ ಸುಂದರವಾದ ಪ್ರಸಂಗವನ್ನು ಹೇಳ್ತಾನೆ. ನೋಡ್ರಿ, ಕಣ್ಣ ನೀರು ಬರ್ತಾವೆ. ಆ ಪ್ರಸಂಗ ನೆನೆಸಿದ್ರೆ ಕಣ್ಣ ನೀರು ಬರ್ತಾವೆ. ಉದ್ಧವರು ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ತಾನಿನ್ನು ಪರಂಧಾಮಕ್ಕೆ ಹೋಗ್ತಾನೆ ಅಂತ ಗೊತ್ತಾದ ಮೇಲೆ ನಾನು ಅವನನ್ನು ಭೇಟಿಯಾಗಲಿಕ್ಕೆ ಅಂತ ಹೋದೆ. ಅದೇ ಸಮಯಕ್ಕೆ ಮೈತ್ರೇಯರು ಬಂದರು. ಮೈತ್ರೇಯರಿಗೂ ಉಪದೇಶ ಮಾಡಿದ ಪರಮಾತ್ಮ, ನನಗೂ ಉಪದೇಶ ಮಾಡಿದ. ಬದರಿ ಕ್ಷೇತ್ರಕ್ಕೆ ಹೋಗಿ ನೀನು ತತ್ವಜ್ಞಾನವನ್ನು ಪ್ರಚಾರ ಮಾಡು. ನಾನು ಈ ಭೂಮಿಯನ್ನು ಬಿಟ್ಟ ಮೇಲೆ ತತ್ವಜ್ಞಾನ ಉಳಿಬೇಕಲ್ಲ, ಆ ತತ್ವಜ್ಞಾನ ಉಳಿಲಿಕ್ಕಾಗಿ ನೀನು ಈಗ ಬದರಿ ಕ್ಷೇತ್ರಕ್ಕೆ ಹೋಗಿ ಅನಂತರದಲ್ಲಿ ನೀನು ಈ ನನ್ನ ಧರ್ಮವನ್ನು ಪ್ರಚಾರ ಮಾಡು ಅಂತ ನನಗೆ ಮೈತ್ರೇಯರಿಗೆ ಉಪದೇಶವನ್ನು ಮಾಡಿದ. ಮಾಡುವಾಗ ಹೇಳಿದ, ತೀರ್ಥಯಾತ್ರೆಗೆ ಅಂತ ಹೇಳಿ ವಿದುರ ಬರ್ತಾನೆ. ಉದ್ಧವ, ಇಷ್ಟು ಪ್ರಸಂಗಗಳ ಉಪದೇಶವನ್ನು ನೀನು ಮಾಡು, ಮುಂದಿನ ಇಷ್ಟು ಪ್ರಸಂಗಗಳ ಉಪದೇಶವನ್ನು ಮೈತ್ರೇಯರೇ ನೀವು ಮಾಡಿರಿ. ವಿದುರನಿಗೆ ಪೂರ್ತಿಯಾದ ಜ್ಞಾನವನ್ನು ಕೊಟ್ಟು ಕಳಿಸ್ರಿ ಅಂತ ಪರಮಾತ್ಮ ಹೇಳಿದ್ದಾನೆ ಅಂತ ಹೇಳಿದಾಗ ಅಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ ಪಾಪ ವಿದುರನಿಗೆ. ನಾನೇನು ಕೃಷ್ಣನ ಕಡೆಗೆ ಹೋಗಿ ಕೇಳಿಲ್ಲ, ನನಗೊಬ್ಬ ಗುರುಗಳನ್ನ ಕೊಡಪ್ಪ ಅಂತ ಕೇಳಿಲ್ಲ, ನಾನು ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಸಂಕಲ್ಪನೂ ಮಾಡಿರಲಿಲ್ಲ. ಭಗವಂತನಿಗೆ ಗೊತ್ತು, ನಾನು ತೀರ್ಥಯಾತ್ರೆಗೆ ಹೋಗ್ತೀನಿ, ತೀರ್ಥಯಾತ್ರೆ ಸಾರ್ಥಕವಾಗಬೇಕು, ಇಷ್ಟು ಪ್ರಸಂಗಗಳು ಇವ್ರು ಹೇಳಬೇಕು ಗುರುಗಳು, ಇನ್ನಿಷ್ಟು ಪ್ರಸಂಗಗಳನ್ನು ಇವ್ರು ಹೇಳಬೇಕು ಗುರುಗಳು ಅಂತ ತಾನೇ ವ್ಯವಸ್ಥೆಯನ್ನು ಮಾಡಿಬಿಟ್ಟಾನಲ್ಲ. ಏನು ಹೇಳಲಾರ್ದ ಈ ವ್ಯವಸ್ಥೆಯನ್ನು ಮಾಡಿದ ಭಗವಂತನ ಕಾರುಣ್ಯಕ್ಕೆ ಏನು ಹೇಳಬೇಕು ನಾನು ಅಂತ ಪಾಪ ಭಾಳ ಅಳತಾನೆ. ಅನಂತರದಲ್ಲಿ ಸಂತೋಷಗೊಂಡು ಶ್ರೀಕೃಷ್ಣ ಪರಮಾತ್ಮನ ವ್ಯವಸ್ಥೆಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ತಾನು ಅಲ್ಲಿಂದ ಮೈತ್ರೇಯರ ಭೇಟಿಗೆ ಅಂತ ಹೊರಡ್ತಾನೆ. ಮೈತ್ರೇಯರ ಸಮಾಗಮ ಆಗ್ತದೆ. ಅಲ್ಲಿ ಪಾತ್ಮಸೃಷ್ಟಿ ಏನಾಯಿತು ಅನ್ನುವಂತಹ ವಿಚಾರವನ್ನು ನಾಳೆ ದಿವಸ ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತಾ, ನಮ್ಮ ಜೀವನದಲ್ಲಿ ಈ ಅನುಸಂಧಾನ ಏನು ಅಂದರೆ, ಇಂಥವರೇ ತಂದೆ ತಾಯಿ, ಇಂಥವರೇ ಗುರುಗಳು, ಇಂಥವರೇ ಬಾಂಧವರಾಗಬೇಕು ಅನ್ನೋದನ್ನು ಭಗವಂತ ತಾನು ಪೂರ್ವ ನಿಯೋಜಿತವಾಗಿ ಮಾಡಿರ್ತಾನೆ. ಅದನ್ನು ಭಗವಂತ ಮಾಡಿದ ಅಂತ ಅನ್ನೋದನ್ನು ಕೃತಜ್ಞತೆಯಿಂದ ಸ್ಮರಣೆ ಮಾಡಬೇಕು. ಶಮ ಅಂತ ಹೇಳಿದ ಭಾಗವತ ಧರ್ಮ ಇಲ್ಲಿ ಕಾಣುತ್ತದೆ ನೋಡ್ರಿ. ಈಗ ಏನು ವಿದುರನಿಗೆ, ಉದ್ಧವರಿಗೆ, ಈ ಮೈತ್ರೇಯರಿಗೆ ಸಮಾಗಮದ ವಿಷಯ ಏನಾದರೂ ವಿದುರರಿಗೆ ಗೊತ್ತಿತ್ತೇನೋ ಅದು ಗೊತ್ತಿಲ್ಲ. ಅಂದರೆ ಭಗವಂತ ಮಾಡಿರುವ ವ್ಯವಸ್ಥೆ ಅದು. ಹಾಗೆ ನಮ್ಮ ಜೀವನದೊಳಗೂ ಇವರೇ ಗುರುಗಳಾಗಿ ಸಿಗಬೇಕು, ಇವರಿಂದಲೇ ಪಾಠವನ್ನು ಕಲಿಬೇಕು, ಇವರಿಂದಲೇ ತತ್ವಜ್ಞಾನವನ್ನು ತಿಳಿಬೇಕು, ಇವರೇ ತಂದೆ ತಾಯಿಗಳಾಗಿ ಬರಬೇಕು, ಇವರೇ ಅಣ್ಣ ತಮ್ಮಂದಿರಾಗಿ ಬರಬೇಕು, ಇವರೇ ಮಿತ್ರ ಬಾಂಧವರಾಗಿ ಬರಬೇಕು ಅಂತ ಅನ್ನೋದನ್ನೆಲ್ಲ ನಮ್ಮ ಋಣಾನುಬಂಧವಾಗಿ ಭಗವಂತ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಆ ಭಗವಂತ ವ್ಯವಸ್ಥೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋದೇ ಶಮ ಅಂತ ಹೇಳಿದ್ವಿ. ಅದಕ್ಕೆ ಇದು ಉತ್ತಮವಾಗಿರತಕ್ಕಂತಹ ಒಂದು ಉದಾಹರಣೆ.
ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಹರಿ ಓಂ. ಶ್ರೀ ವಿಷ್ಣವೇ ನಮಃ. ಶ್ರೀ ಜಿಷ್ಣವೇ ನಮಃ. ಓಂ ಶ್ರೀ ಮಹಾವಿಷ್ಣವೇ ನಮಃ. ಓಂ ಶ್ರೀ ಹರಯೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಅಧೋಕ್ಷಜಾಯ ನಮಃ. ಓಂ ಶ್ರೀ ಕೇಶವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ ಶ್ರೀ ರಾಮಾಯ ನಮಃ. ಓಂ ಶ್ರೀ ಅಚ್ಯುತಾಯ ನಮಃ. ಓಂ ಶ್ರೀ ಪುರುಷೋತ್ತಮಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಓಂ ಶ್ರೀ ವಾಮನಾಯ ನಮಃ. ಓಂ ಶ್ರೀ ಶ್ರೀಧರಾಯ ನಮಃ. ಓಂ ಶ್ರೀ ಶ್ರೀಕಂಠಾಯ ನಮಃ. ಓಂ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಓಂ ಶ್ರೀ ನಾರಾಯಣಾಯ ನಮಃ. ಓಂ ಶ್ರೀ ಮಧುರಿಪವೇ ನಮಃ. ಓಂ ಶ್ರೀ ಅನಿರುದ್ಧಾಯ ನಮಃ. ಓಂ ಶ್ರೀ ತ್ರಿವಿಕ್ರಮಾಯ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಓಂ ಶ್ರೀ ಜಗದ್ಯೋನಯೇ ನಮಃ. ಓಂ ಶ್ರೀ ಶೇಷತಲ್ಪನಿವಾಸಿನೇ ನಮಃ. ಓಂ ಶ್ರೀ ಸಂಕರ್ಷಣಾಯ ನಮಃ. ಓಂ ಶ್ರೀ ಪ್ರದ್ಯುಮ್ನಾಯ ನಮಃ. ಓಂ ಶ್ರೀ ದೈತ್ಯಾರಯೇ ನಮಃ. ಓಂ ಶ್ರೀ ವಿಶ್ವತೋಮುಖಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಧರಾಧರಾಯ ನಮಃ. ಓಂ ಶ್ರೀ ಗರುಡಧ್ವಜಾಯ ನಮಃ. ಓಂ ಶ್ರೀ ಹೃಷಿಕೇಶಾಯ ನಮಃ. ಓಂ ಶ್ರೀ ಪದ್ಮನಾಭಾಯ ನಮಃ. ಓಂ ಶ್ರೀ ಮಧುಸೂದನಾಯ ನಮಃ. ಹರಿ ಓಂ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಅಚ್ಯುತ